ಸರ್ ಪ್ಲೀಸ್ ಎಲ್ಲಿದ್ದಾರೆ? ಯಾರು ಒಳಗಡೆ ಬಿಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆಪರೇಷನ್ ನಡೀತಾ ಇದೆ. ಹರೀಶ್ ಬೆನ್ನಿಗೆ ಫೈರ್ ಮಾಡಿದ್ದಾರೆ. ಅದೇ ಬುಲೆಟ್ ಮಗು ತಾಕಿದೆ. 3 ಸೀರಿಯಸ್ ಆಗಿದ್ದಾರೆ. ಸಾರಿ, ಮಗು ತಾಯಿನ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಹರೀಶ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾರಿ, ತಾಯಿ ಮಗು ಇಬ್ರು ಹೋಗ್ಬಿಟ್ರು. ಪ್ಲೀಸ್ ನಗರದಲ್ಲಿ ಕಾರ್ ಬಾಂಬ್ ಸ್ಫೋಟ, ಸಿಬಿಐ ವರಿಷ್ಠ ಅನುಪಮ್ ಶರ್ಮಾ ಸೇರಿದಂತೆ 3 ಹತ್ಯೆ. ನಗರದ ಡಾಲರ್ಸ್ ಕಾಲನಿಯಲ್ಲಿ ವಾಸವಾಗಿದ್ದ ಸಿಬಿಐ ವರಿಷ್ಠಾಧಿಕಾರಿ ಅನುಪಮ್ ಶರ್ಮಾ ಅವರು ತಮ್ಮ ಕಾರಿನಲ್ಲಿ ಮನೆಯಿಂದ ಹೊರಟಾಗ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಅನುಪಮ್ ಶರ್ಮಾ ಸೇರಿದಂತೆ ಪತ್ನಿ ವಂದನಾ ಶರ್ಮಾ ಮತ್ತು ಪುತ್ರಿ ಸಂಜನಾ ಶರ್ಮಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತು ತೀವ್ರ ದಿಗ್ಭ್ರಮೆ ವ್ಯಕ್ತಪಡಿಸಿರುವ ಗೃಹ ಸಚಿವ ಧರ್ಮರಾಜ್ ಕೋಲ್ಕರ್ ಅವರು ಆರೋಪಿಗಳನ್ನು ಕೂಡಲೇ ಪತ್ತೆ ಹಚ್ಚುವಂತೆ ಪೊಲೀಸರಿಗೆ ಆದೇಶ ನೀಡಿದ್ದಾರೆ. ಗೃಹ ಸಚಿವರ ರಾಜೀನಾಮೆಗೆ ವಿರೋಧ ಪಕ್ಷಗಳ ಆಗ್ರಹ. ರಾಜೀನಾಮೆ ಕೊಡದಿದ್ರೆ ಬಿಡಲ್ಲ, ನಾವು ಈ ಪ್ರಕರಣ ತನಿಖೆ ಆಗೋವರೆಗೂ ಧರಣಿ ನಡೆಸ್ತೀವಿ, ಇಲ್ಲ ಹೋರಾಟ ಮಾಡೇ ಮಾಡ್ತೀವಿ. ಶ್ರೀ ಶರ್ಮಾ ಅವರು ಇತ್ತೀಚೆಗೆ ಭಾರಿ ಸುದ್ದಿ ಮಾಡಿದ ಸೂಪರ್ ಸಿಟಿ ಭೂ ಹಗರಣದ ತನಿಖೆಯ ಹೊಣೆ ಹೊತ್ತಿದ್ದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟವರಿಂದ ಸ್ಫೋಟ ನಡೆದಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಶರ್ಮಾ ಅಂತ ಒಬ್ಬ ಒಳ್ಳೆ ಅಧಿಕಾರಿಯನ್ನು ನಾವು ಕಳ್ಕೊಂಡಿದ್ದೇವೆ. ಆದ್ರೆ ಆರೋಪಿಗಳು ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಘಟನೆಯ ಹಿನ್ನೆಲೆಯಲ್ಲಿ ನಗರದಾದ್ಯಂತ ತೀವ್ರ ಕಟ್ಟೆಚ್ಚರ ವಹಿಸಿರುವ ಪೊಲೀಸರು ಆರೋಪಿಗಳನ್ನು ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.
ನೋಡಿ ಕಂಚಿಶ್ರೀ ಪ್ರಕಾಶ್ ಆಫ್ಟರ್ ಆಲ್ ಒಬ್ಬ ರೋಡಿಂದ ಕೇರ್ಲೆಸ್ ಮಾಡಿದ್ದಕ್ಕೆ ಯಾವ ಲೆವೆಲ್ ಬಿಡದ ಲೋಫರ್ ಪಕ್ಕ ದಡ್ಡಾರಿ ಅವನು. ಇಷ್ಟು ದೊಡ್ಡವನ್ನೆಲ್ಲ ಕೊಲೆ ಮಾಡೋ ಧೈರ್ಯ ಅವ್ನಿಗೆ ಹಾಗೆ ಬಂತು. ಸರ್ ಅವನದೇನಿದ್ರು ಮೊಂಡ ಧೈರ್ಯ, ಆದ್ರೆ ಇಂಥ ಪಾಪಿ ಕೆಲಸಗಳಿಗೆಲ್ಲ ಪ್ಲಾನ್ ರೆಡಿ ಮಾಡೋ ಮಾಸ್ಟರ್ ಬ್ರೈನ್ ಅವನ್ ತಮ್ಮ ಜಹೀರ್ದು. ಹಲೋ, ನಾನ್ರಿ ಹೋಮ್ ಮಿನಿಸ್ಟರ್. ಸರ್ ರಿಪೋರ್ಟ್ ಡಿಸೈನ್ ರೀ ಅದು? ಹೌದು ಸರ್, ಪಕ್ಕ ಈ ಕೆಲಸ ಶಬ್ಬೀರ್ದೆ. ಪ್ರತಿ ಸಾರಿ ಇದನ್ನೇ ಹೇಳ್ತಿದ್ದೀರಾ, ನಾಚಿಕೆ ಆಗಲ್ಲ ನಿಮ್ಗೆ? ಸರ್ ಅದು ಹಾಗಲ್ಲ ಸರ್, ಅದು ಬೇಗ ಅವ್ನು ಹಿಡಿಯೋ ಪ್ರಯತ್ನ ಮಾಡಿ ಅಷ್ಟೇ. ಸರ್ ನನ್ನ ಮಾತು ಕೇಳಿ ಪ್ಲೀಸ್ ಲಿಸನ್ ಟು ಮೀ. ಹೋಮ್ ಮಿನಿಸ್ಟರ್ ಬಾಯಿಗೆ ಬಂತ ಮಾತಾಡ್ತಾರೆ. ಪ್ರತಿ ಸಲ ಹೆಣ ಬಿದ್ದಾಗಲೂ ಶಬ್ಬೀರ್ದೆ ಕೆಲಸ ಅಂತ ಹೇಳಿ ಹೇಳಿ ಜೋಕಸ್ ಆಗ್ತಾ ಇದ್ದೀವಿ. ಸರ್ ಏನಿದು? ಇದರಲ್ಲಿ ಶಬ್ಬೀರ್ ನೆಟ್ವರ್ಕ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ಸ್ ಇದೆ. ಇಡಿಯಟ್ಸ್. ಸರ್ ಇಲ್ಲಿನ 80% ರೌಡಿಗಳು ಆ ಶಬ್ಬೀರ್ ಫಾಲೋವರ್ಸ್ ಆಗಿದ್ದಾರೆ. ಈ ಊರಲ್ಲಿ ಸುಪಾರಿ ಕಿಲ್ಲರ್ಸ್ ನ ಸೃಷ್ಟಿ ಮಾಡಿದವನೇ ಅವನು. ಅದರಲ್ಲೂ ಹೊಸದಾಗಿ ಫೀಲ್ಡ್ ಎಂಟ್ರಿ ಆಗೋ ಹುಡುಗರಿಗೆ ಅವನು ರೋಲ್ ಮಾಡಲ್ ಆಗ್ಬಿಟ್ಟಿದ್ದಾನೆ. ಮಿಸ್ಟರ್ ಪೂರ್ಣಚಂದ್ರ, ಪ್ರೆಸೆಂಟ್ ಸಿಚುಯೇಷನ್ ಏನು? ಸರ್, ಶರ್ಮಾ ಅವರ ಕಾರ್ ಬ್ಲಾಸ್ಟ್ ಆದ್ಮೇಲೆ ಶಬ್ಬೀರ್ ಈ ಊರಿಂದ ತಪ್ಪಿಸ್ಕೊಳಕ್ಕಾಗದೆ ಲಾಕ್ ಆಗ್ಬಿಟ್ಟಿದ್ದಾನೆ ಸರ್. ಇದೀಗ ಬಂದ ಸುದ್ದಿ. ಸಿಬಿಐ ವರಿಷ್ಠ ಅನುಪಮ್ ಶರ್ಮಾ ಮತ್ತು ಕುಟುಂಬದ ಹತ್ಯೆಯಲ್ಲಿ ಕುಖ್ಯಾತ ಭೂಗತ ದೊರೆ ಶಬ್ಬೀರ್ ಖಾನ್ ಭಾಗವಹಿಸಿರಬಹುದೆಂದು ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣ, ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ಎಲ್ಲಾ ಹೆದ್ದಾರಿಗಳಲ್ಲಿ ಬಲೆ ಬೀಸಿರುವ ಪೊಲೀಸರು ಶಬ್ಬೀರ್ ಖಾನ್ ಯಾವುದೇ ಮಾರ್ಗದಿಂದಲೂ ಬೆಂಗಳೂರು ತೊರೆಯಲು ಸಾಧ್ಯವಿಲ್ಲ ಎಂದಿದ್ದಾರೆ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಯಾವನ್ರ ವಿಷಯನ ಪ್ರೆಸ್ನವ್ರು ತಲುಪಿಸಿದ್ದು? ಈಗ ಡಂಗುರ ಸಾರ್ಕೊಂಡು ಹಿಡಿಯಕ್ಕೆ ಹೋದ್ರೆ ಸಿಗ್ತಾನ ಅವನು? ಯೂಸ್ಲೆಸ್ ಫೆಲೋಸ್. ಎಲ್ಲೆಲ್ಲಿ ರೈಡ್ ಆಗಿದೆ ಸರ್? ಇನ್ಫಾರ್ಮೇಶನ್ ಬಂದ್ ಕಡೆ ಎಲ್ಲ ರೈಡ್ ಮಾಡ್ತಾನೆ ಇದೀವಿ ಸರ್. ಇಡೀ ಸಿಟಿ ಸುತ್ತ ನಮ್ ಡಿಪಾರ್ಟ್ಮೆಂಟ್ ಅವರು ಕೋಟೆ ಕಟ್ಟಿದ್ದಾರೆ. ಹಿ ಕಾಂಟ್ ಎಸ್ಕೇಪ್. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀರಾ. ಅವನು ಎಸ್ಕೇಪ್ ಆಗ್ತಾನೆ ಇದ್ದಾನೆ. ಸರ್ ಹಾಗಾಗಲ್ಲ ಸರ್. ಯಾಕೆಂದ್ರೆ ಈ ಸಲ ಅವನು ಹಿಂದೆ ಬಿದ್ದಿರೋದು ಅಂಡರ್ ವರ್ಲ್ಡ್ ಅವರಿಂದಾನೇ ರಾಕ್ಷಸ ಅಂತ ಬಿರುದು ತಗೊಂಡಿರೋ ACP ಹರಿಶ್ಚಂದ್ರ. उड़ा जा रे, उड़ा जा। सारा शर्मा का सारा खानदान उड़ा जा रे। कुत्ते को ब्लास्ट कर दिया। ಮುಬಾರಕ್ ಭಯ್ಯ, ಮುಬಾರಕ್. ಮುನೀರ್ ಬಾಯ್ ಶರ್ಮಾಗೆ ಉಡಾಯಿಸಕ್ಕೆ ಇವಂದೇ ಮಾಸ್ಟರ್ ಪ್ಲಾನ್. ಹೌದಾ? ತಮ್ಮ ಜೀನಿಯಸ್ ಜೀನಿಯಸ್. ಇನ್ ಉಳಿದಿರೋನೊಬ್ಬ CM. ಅವನಿಗೂ ಕಳಿಸ್ಬಿಟ್ರೆ ನಮ್ ಶೇಷ್ಗಿರಿ ಡಮ್ಮಿ CM ಆಗ್ತಾನೆ. ಆಮೇಲೆ ನಂದೇ ರಾಜ್ಯ, ನಿಮ್ದೇ ದರ್ಬಾರ್. ಅಚ್ಚಾ ತೋಮ್ ಚಲ್ತೆ ಕಾಲ್ ರಗ್ನಾ. ಓಕೆ ಬಾಯ್. ಮಾಡ್ಬೇಕು ಭಯ್ಯ, ಮಾಡ್ಬೇಕು. ಹುಟ್ಟಿದೂರ್ನಲ್ಲೇ ಅವ ಮೈಂಟೈನ್ ಮಾಡ್ಬೇಕು. ಎಲ್ಲ ಪರದೇಶದಲ್ಲಿ ಕುಂತ್ಕೊಂಡು ರಿಮೋಟ್ ಹತ್ತೋದ್ರಲ್ಲಿ ಏನು ಮಜಾ ಸಿಕ್ತಿಲ್ಲ. ಕರೆಂಗೆ ಸಹೀರ್ ಮಾಡೋಣ. ಮೊದಲು ಇಲ್ಲಿ ನಾನು ಇಟ್ಟಿರೋ ಬೆಂಕಿ ಯಾರಿ ತಣ್ಣಗಾಗ್ಲಿ. ಅಲ್ಲಿವರೆಗೂ ಯಾವ್ದಾದ್ರು ಕೂಲ್ ಪ್ಲೇಸ್ ನಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ರೆಡಿ ಮಾಡ್ಕೊಳ್ಳೋಣ. The runway is clear. The flight is ready for takeoff. Shall we proceed? Good. Chalo, chalo. There's a vehicle heading towards us. साला कौन रही है? Shut up.
No, I can't fly. It's an offense. उतर जल्दी उतर नीचे चल रहे मेरे भाई ಬಾಡಿ ಒಳಗಡೆ ಇದೆ. ಸುಟ್ಟ ಮೇಲೆ ಬೂದಿ ಸಿಗುತ್ತೆ, ತಗೊಂಡೋಗಿ ತಿಪ್ಪೆಗೆ ಬಿಸಾಕ್ರಿ. ಅವನೇ ದೊಡ್ಡ ಮಹಾತ್ಮನ. ಆಫ್ಟರ್ ಆಲ್ ನನ್ನ ಮಗ ನೀನು, ನಿನಗೆ ಇಷ್ಟ ಕಾಣಿಸಲಿನ. ನನ್ನ ತಮ್ಮ ಹಾಕಣೋ, ನನ್ನ ತಮ್ಮ ಇಂಟರ್ನ್ಯಾಷನಲ್ ಕಿಲಾಡಿ ಅವನು. ಅವನ್ನ ಕೊಂದ್ಬಿಟ್ಟಿಯಲ್ಲ. ನನ್ ವಿಷಯ ಗೊತ್ತಿಲ್ಲ ನಿನ್ಗೆ. ಚಿಟ್ಕೆ ಹೊಡೆಯೋಷ್ಟೊಳಗೆ ಈಚೆ ಬರ್ತೀನಿ, ಉಡಾಯಿಸ್ಬಿಡ್ತೀನಿ, ತಿಂದು ಉಡಾಯಿಸ್ಬಿಡ್ತೀನಿ ನಿನ್ ಲೈಫ್ನ. ಮುಚ್ಕೊಂಡ್ ಕೂತ್ಕೋ, ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಎತ್ಬಿಡ್ತೀನಿ ಮಗನೇ. Harish, calm down. Harish, calm down. ಎಲ್ಲಿ ಸರ್? Control yourself. Calm down. Calm down. ಎಲ್ಲಿ ಸರ್ ಆ ಶಬೀರ್? ಆ ಮಗನೇ ಈ ಕೆಲಸ ಮಾಡ್ತಿರೋದು. ಮಾಡಿಸಿರೋದಲ್ಲ ಹರೀಶ್, ಅವನೇ ಮಾಡಿರೋದು. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನಾನೇ ಅವನು ಅರೆಸ್ಟ್ ಮಾಡಿ ನಿಮಗೆ ಒಪ್ಸಿದ್ದೀನಿ. ನನ್ನ ಜೀವದ ಬಗ್ಗೆನೂ ಕೇರ್ ಮಾಡಿದೆ, ಅವನು ಹಿಡಿದಿದ್ದೀನಿ. ತಮಾಷೆ ಮಾಡಬೇಡಿ. ಗೊತ್ತು ಹರೀಶ್, ಆದ್ರೆ ನಿಮಗಿರೋ ಕರ್ತವ್ಯ ಪ್ರಜ್ಞೆ ನಮ್ಮ ಇಲಾಖೆಯಲ್ಲಿ ಎಲ್ರಿಗೂ ಇರ್ಬೇಕಲ್ಲ. ಏನ್ ಸರ್ ಇಷ್ಟು ಸಿಲಿಯಾಗಿ ಮಾತಾಡ್ತೀರಾ? ಅವನು ನನ್ನ ಮಾತ್ರ ಅಲ್ಲ, ಇಡೀ ದೇಶನೇ ಸುಟ್ಟು ಭಸ್ಮ ಮಾಡಕ್ ಹೊರಟಿರೋ ಕೆಟ್ಟ ಕ್ರಿಮಿ. ಅವನನ್ನ ಎಷ್ಟು ಜೋಪಾನವಾಗಿ ಕಾಯ್ಬೇಕನ್ನೋದು ಕೂಡ ನಾನೇ ಹೇಳ್ಕೊಳ್ಬೇಕಾ? ಹರೀಶ್, ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಏನ್ ಕಂಟ್ರೋಲ್ ಮಾಡ್ಕೊಳ್ಳೋದು ಸರ್? ಅಟ್ಲೀಸ್ಟ್ ನೀವು ನನಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು. ಅವ್ನ ಅರೆಸ್ಟ್ ಮಾಡಿ ತಪ್ಪಿಗೆ ಎಲ್ಲಾದ್ರೂ ಬಚ್ಚಿಟ್ಕೋತಿದ್ದೆ. ನಮ್ ಯೋಗ್ಯತೆ ಇಷ್ಟೇ ಅಂತ. ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಹರೀಶ್, ನಿಮ್ ಫೋನ್ಗಳೆಲ್ಲ ವರ್ಕ್ ಆಗ್ತಾ ಇರಲಿಲ್ಲ. ನಮ್ಮ ಪೊಲೀಸರಿಗೆ ಮನೆ ಹತ್ರ ಕಳಿಸಿದ್ವಿ, ಅಷ್ಟರಲ್ಲಿ ಹೊರಟ್ಬಿಟ್ಟಿದ್ರಿ. ಕಾಲ ಮಿಂಚೋಗಿತ್ತು ಹರೀಶ್. ಎಲ್ಲಿ ಸರ್ ನನ್ನ ಹೆಂಡತಿ? ಎಲ್ಲಿ ನನ್ನ ಮಗು? ಹರೀಶ್, ಅಯ್ಯೋ
ಲೇ ಬಾಬು ಬಾಬು, ನಾವು ಫಾರ್ಮಾಲಿಟಿ ನೋಡಿರೋದು, ಇನ್ನು ಮ್ಯೂಸಿಯಂ ನೋಡಬೇಕು, ಎಕ್ಸಿಬಿಷನ್ ನೋಡಬೇಕು. ಏಯ್ ಏಯ್ ಏನು ನೀನು ಮಗನ ಮನಸ್ಸು ನೀನು ಮಲಗಿದ್ಯಾ? ನೋಡು ಅವಳನ್ನ ರೆಡಿ ಮಾಡಬೇಕು, ನೀನು ಮಲಗಿದ್ಯಲ್ಲ. ಏಯ್ ಬಾಬು ನೋಡು ನಿಮ್ಮಮ್ಮ, ನೋಡು ಹೆಂಗ್ ಮಲಗಿದೆ. ನೋಡಿ ಸರ್, ಹೆಂಗ್ ಸೆನ್ಸ್ ಇಲ್ದೆ ಮಲಗಿದ್ದಾಳೆ. ನೋಡಿ ಸರ್, ಸೆನ್ಸ್ ಇಲ್ದೆ ಮಲಗಿದ್ದಾಳೆ ನೋಡಿ. ಏನ್ ಸರ್ ಇದಲ್ಲ? ನನಗೆ ಯಾರಿದ್ದಾರೆ ಸರ್? ನನಗೆ ಯಾರಿದ್ದಾರೆ? ಫಸ್ಟ್ 5,000 ಅದನ್ನ ಮ್ಯಾಗಲ್ ಜೋಬಲ್ ಇಕ್ಕಂಡೆ, ತಿರ್ಗಿ 5,000 ಕೊಟ್ಟ ನಿಕ್ಕರ್ ಜೋಬಲ್ ಇಕ್ಕಂಡೆ, ಕ್ಲಬ್ 4,000 ಚಿಲ್ಲರೆ ಕೊಟ್ಟ, ಹೂ ಮರಳು 200 ರೂಪಾಯಿ ಅದನ್ನ ನಿಕ್ಕರ್ಲಿಕ್ಕಂಡೆ. ಒಟ್ಟು 15,000 ಬೇಕಲ್ಲ, ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಸರ್ ಕುಕ್ಕಳವಾ, ಒಟ್ಟು 15,000 ರೂಪಾಯಿ ಬೇಕು. ಎಲ್ಲೋ ಇದು ಏನ್ ಕತೆ? ಅಯ್ಯೋ ಇದು ಒಳ್ಳೆ ಕತೆ ಐತಲ್ಲ. ಸರ್ ಒಂದ್ 2 ನಿಮಿಷ ದೇವ್ರ ತಾಯಿ, ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಅಯ್ಯೋ ಚಿಕ್ಕ ಎಲ್ಲೇ ಗೌಡ ಮ್ಯೂಸಿಕ್ ಒಂದ್ ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆಯಲ್ಲ. ನೆನ್ನೆ ಹತ್ತು ಕೊಟ್ನಲ್ಲ ಸಾ, ಅದು ಹಳೆ ಬ್ಯಾಲೆನ್ಸು. ಅಲ್ಲೇ ಫೋನ್ ಮಾಡ್ಬಿಟ್ಟು ಎಲ್ಲ ಸೆಟ್ಲ್ ಆಗೋಯ್ ಸ್ವಾಮಿ ಅಂತ ಅವನೇ. ನಡೀರಿ ಮತ್ತೆ ಹೆಗ್ಲಾರವ. ಬಾರಿ ತರ್ಲೆ ಕಣ ಅವನು. ಬಿಟ್ಟಾಕು ಲಲ್ಟನ್ ತಕ್ಕ ಹೋಗಿದ್ದ. ನೈಟ್ ಹೋಯ್ತೀನಿ ಸಾ. ಅಂತ ಕಡೆಗೆಲ್ಲ ನೈಟ್ ಹತ್ತಂಗೆ ಹೋಗ್ ನೀನು. ಸರ್ ಪ್ಲೀಸ್ ಸರ್. ಹ್ಞೂ ಹೇಳವ. ಅಲ್ಲಿ 4th ಮೇನಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ. ಯಾರ್ಯಾರಿಗೆ ಗೊತ್ತಿಲ್ಲ, ಆದ್ರೆ ನನ್ ಕಣ್ಮುಂದೆನೆ ಒಬ್ಬ ರೌಡಿ. ನಿಮ್ ನೆಂಟ್ರನ್ನ ಜಗಳಾಡ್ತಾವ್ರ? ಮತ್ತೆ ನೀನ್ ಹೆಣ್ಮಗ ಸುಮ್ಕಿರೋದ್ ಬಿಟ್ಟು ಟೆನ್ಷನ್ ಬಿಟ್ಲತ್ತದ? ಹಾಗಲ್ಲ ಸರ್, ಒಂದ್ ಇನ್ಫಾರ್ಮೇಶನ್ ಕೊಡೋ. ಅರೆ ಫೋನ್ ಮಾಡ್ಬೇಕಾಯ್ತು, ಇನ್ಫಾರ್ಮೇಶನ್ ಕೂಡ ಇಲ್ಲಿಗೆ ಬರ್ಬೇಕಾಯ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ನಾನು ಅದಕ್ಕಲ್ಲ ಬಂದಿದ್ದು. ಮತ್ತೀಗ ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾರ ಮೇಲೆ? ಜಗದೀಶ್ ಪಂಡಿತ್ ಅನ್ನೋ ವ್ಯಕ್ತಿ ಮೇಲೆ. ಏನ್ ಮಾಡ್ದ ನಿಂಗೆ? ನನ್ಗೇನು ಮಾಡಿಲ್ಲ, ಆದ್ರೆ ನಾನ್ ಬಾಡಿಗೆಗಿರೋ ಮನೆ ಬೇಸ್ಮೆಂಟ್ ಅಲ್ಲಿ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ದಾನೆ. ಅವನು ಹೊಟ್ಟೆ ಪಾಡು. ಅಷ್ಟೇ ಆಗಿದ್ರೆ ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಸರ್. ಇನ್ನೆಷ್ಟಾಗೈತೆ? ನಮ್ ಬಿಲ್ಡಿಂಗ್ ಇರೋದು ಒಂದೇ ಗೇಟು. ನಾನ್ ಆಚೆ ಹೋದ್ರೆ ಸಾಕು, ಎಲ್ಲ ನನ್ನ ಒಂಥರ ನೋಡ್ತಾರೆ. ಎಷ್ಟೋ ಜನ ಪಬ್ಲಿಕ್ ನಲ್ಲಿ 5, 10 ಅಂತ ಕಿರ್ಚಿ ಇರಿಟೇಟ್ ಮಾಡ್ತಾರೆ. ನನಗ್ ಯಾಕೋ ಆ ಪಾರ್ಲರ್ ನಲ್ಲಿ ಬೇರೆ ಆಕ್ಟಿವಿಟೀಸ್ ನಡೀತಿದೆ ಅಂತ ಅನ್ಸುತ್ತೆ ಸರ್. ನೀವ್ ಒಂದ್ಸಲ ಅಲ್ಲಿಗೆ ಬಂದು ಎಂಕ್ವೈರಿ ಮಾಡಿ. ಹಂಗ ಬರಿ ಕಂಪ್ಲೇಂಟ್ ಬರಿ. ಲೇ ಗೌಡ ಸಾ, ಆ ಸೋನಾ ಬರ್ತಕ್ ಹೋಗಿ ಕ್ಯಾಸಿಯರ್ ಹನುಮಂತಿನ ಕಂಟ್ರೀಸ್ ಅನ್ನ ಕೇಳೋ. ಟೇಸ್ ಅಂತ ಅವನೇ ಬತ್ತಾನ, ಇಲ್ಲ ಅವ್ರು ತಕ್ಕ ಬರ್ಲಾ ಅಂದ್ಬಿಟ್ಟು. ಯಾಕೆ ಸರ್? ಅಯ್ಯ ಚೀಟಿ ಅವರ ದುಡ್ಡು ಕುಣಿತಾ ಐತೆ. 1 ವಾರದಿಂದ ನೋಡ್ತಾ ಇದ್ದೀನಿ ಬಡ್ಡಿ ಮಕ್ಳಿಗೆ. ಅವನ ಮೇಲೆ ಮಗ, ಮಗನ ಮೇಲೆ ಅವ್ವ ಖಾತೆ ಹೇಳ್ತಾರೆ ಹೊರ್ತು ₹1 ಬಿಚ್ಚಿಲ್ಲ ಕಣ. ಫಿಕ್ಸ್ ಮಾಡ್ಕೊಂಡೆ ಬರ್ತೀನಿ ಬಿಡಿ. ನಡಿ ಆಯ್ತು ಬಾ. ತಗೊಳ್ಳಿ ಸರ್. ನಡಿಯವ ಪ್ಲೀಸ್ ಸರ್, ಹಾ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಗೊತ್ತೈತ್ ನಡಿ. ಹಲೋ ನಮಸ್ಕಾರ. ಲೇ ಪಂಡಿತ್ರೆ, ನಿನ್ ಮೇಲೆ ಯಾವ್ದೋ ಕಂಪ್ಲೇಂಟ್ ಬಂದೈತೆ. ನೀನ್ ಯಾವ್ದೋ ಬೇರೆ ನಡೆಸ್ತೀಯಂತೆ. ಏನ್ ನಿನಗ್ ಗೊತ್ತಿಲ್ದಿರೋ ವಿಷಯ? ಅದ್ ಸರಿ, ಕಂಪ್ಲೇಂಟ್ ಕೊಟ್ರು ಪಂಟ್ರೇರು ಯಾರೋ ಮುದ್ದಾಗಿರೋ ಹೆಣ್ಮಗಳು ಕಣೋ, ಒಳ್ಳೆ ಕೆಂಪಗ್ ಟಮಾಟೆ ಹಣ್ಣಿದ್ದಂಗೆ ಅವಳೆ. ಅದೇನೋ ಮೊದ್ಲು ನೋಡ್ಕೋ. ಅವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇವತ್ತು ತಡೆದು ನಾಳೆ ಡೈರೆಕ್ಟ್ ಆಗಿ CM ತಗೋಂಗ ಅವಳೆ. ನಿನ್ನ ಅಂಗಡಿ ಮೇಲೆ ಅಂತ ಅವಳು ವಾಸ. ಅವಳ ಸರಿ ಸರಿ, ನಾನು ನೋಡ್ಕೊ. ಅಲ್ಲಿ ಗಲಾಟೆ ಮಾಡ್ತಿದ್ದ ರೌಡಿಗಳು ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಗಣ್ಣಲ್ಲ ಎಲ್ಲ ಗಣ್ಣು. ಸರ್ ನಮಸ್ಕಾರ. ಬೆಳಿಗ್ಗೆ ನಿಮ್ ಏರಿಯಾದಲ್ಲಿ 4 ಜನ ಕುಡಿದು ಆಮ್ಲಿ ಎಬ್ಬಿಸ್ತಾ ಇದಾರೆ, ಇಲ್ಲಿ ಕೂತ್ಕೊಂಡು ಏನ್ ಕಿತ್ತಾಗ್ತಿದ್ದೀರಾ? ಸರ್ ಇಲ್ಲ ಸಾ, ಇನ್ಫಾರ್ಮೇಶನ್ ಬಂದಿಲ್ಲ ಸಾ. ಬಂದ್ರು ಅಲ್ಲಿ ಹೋದ್ವಿ ಅಂದ್ಕೊಳ್ಳಿ, ಅಲ್ಲಿ ಯಾರು ಇರಕ್ಕಿಲ್ಲ ಸಾ. ಎಲ್ರ ಕೈಲ ₹500 ಮೊಬೈಲ್ ಸಾ. ಮೆಸೇಜ್ಗಳು ಹಂಗೆ ಪಸಾರ ಆಗೋಯ್ತಾ ಸರ್. ಸಾಹೇಬ್ ACP ಸಾಹೇಬ್ ಸರ್. ಸಾರಿ ಸರ್, ನಾನು ನಿಮ್ಮನ್ನ ರೌಡಿ ಅನ್ಕೊಂಡ್ಬಿಟ್ಟಿದ್ದೆ. ತಗೊಳ್ಳಿ ಸರ್ ನಿಮ್ ಖರ್ಚೀಫ್. ಇಟ್ಸ್ ಓಕೆ, ನೀವು ಹೋಗಿ. ಥ್ಯಾಂಕ್ಸ್ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಕಾಫಿ ಜ್ಯೂಸು. ಅದರಲ್ಲಿ ಇವತ್ತು ಬೆಳಗ್ಗೆ ನಿಮ್ಮ ಏರಿಯಾ ಲಿಮಿಟ್ಸ್ನಲ್ಲಿ ಒಬ್ಬ ರೌಡಿ ಎನ್ಕೌಂಟರ್ ಆಗಿ ಸತ್ತಿದ್ದಾನೆ. ಅವನ ಬಾಡಿನ ವಿಕ್ಟೋರಿಯಾ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಾರೆ. ಅದು ಗೊತ್ತಾ? ಇಲ್ಲ ಸರ್. ಸತ್ತಿರೋ ವ್ಯಕ್ತಿ ನೆನ್ನೆ ದಿನ ಜೈಲಿಂದ ಆಚೆ ಬಂದಿರೋ ಕ್ರಿಮಿನಲ್ ಮಣಿ. ಅದು ಗೊತ್ತಾ? ಇಲ್ಲ ಸರ್. ಆ ಮಣಿ ತಲೆ ಮೇಲೆ ಬೇಕಾದಷ್ಟು ಕ್ರಿಮಿನಲ್ ಕೇಸ್ಗಳಿದೆ. ಅದಾದ್ರೂ ಗೊತ್ತಾ? ಇಲ್ಲ ಸರ್. ಮತ್ತೇನ್ರಿ ಗೊತ್ತು? ಯಾರಿಗೆ ಸ್ಟೇಷನ್ ಸೈ? ಸರ್ ನಾನೇ ಸರ್, ಜಲುರಾಜ್ ಅಂತ. ಯಾರಿಗೆ ಕೂರಿಸಿದ್ದು? ಸಾರ್ ಕೂರಿಸಿದ್ದ ಇಲ್ಲ ನೀನೇ ದುಡ್ಡು ಕೊಟ್ಟು ಬಂದು ಕೂತ್ಕೊಂಡ್ಬಿಟ್ಟ? ಏನ್ ಸರ್ ನೀವು? ನೀ ಏನಾದ್ರೂ ಯೂನಿಫಾರ್ಮ್ ಇಲ್ಲದೆ ನನ್ನ ಮುಂದೆ ಕಾಣಿಸ್ಕೊಂಡೆ ನಿನ್ನ ಮುಲಾಜಿದ ಸುಟ್ ಬಿಸಾಕ್ಬಿಡ್ತೀನಿ. ರೈ ಬರೀ ಇವ್ರ ಮೇಲೆ ರಿಪೋರ್ಟ್ನ. ಈ ದಡಿಯ ಇನ್ನು ಡ್ಯೂಟಿಲೇ ಇದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದನ್ನ ಹರಾಜಾಕ್ಬಿಡ್ತೇನೆ ಅಂತ. ಸಾ ಬೇಡ ಸಾ, ನಿಮ್ ಕಾಲಿಡ್ ಕತ್ತೀನಿ ಸಾ, ತಪ್ಪನ್ ತಿದ್ಕತ್ತೀನಿ ಸಾ, ಅಪಾಲಜಿ ಬರ್ಕೊಡ್ತೀನಿ ಸಾ. ಮನ್ಸಲ್ಲಿ ಕಬಡ್ಡಿ ಸಾ. ಕರ್ಮ
ಯಾರು ಇವರಲ್ಲ? ಸರ್ ಸರ್ ಎವರಿ ಬೇಟೆ ಡೂಪ್ಲಿಕೇಟ್ ಮಾಡ್ತಾರೆ ಸರ್. ಸರ್ ಎಲ್ಲ ಮಾಡ್ತಾರೆ ಸರ್. ಅದಕ್ಕೆ ಇಟ್ಕೊ ಬನ್ನಿ ಸರ್. ನನ್ನ ಮಗನ್ ತಂದು ಸರ್ ಏನ್ ಮಾಡ್ತೀಯಾ? ತಪ್ಪು ನಿಂದಲ್ಲ. ನಿನ್ ಎಂಜಲ್ ಕಾಸು ತಿಂದು ಈ ಬಂಗಾರದಂತ ಕೆಲ್ಸನ ನೀನಂತ ಮಂಗನ್ ಕೈ ಕೊಟ್ಟಲ್ಲ, ಅವನ್ನ ಹುಡುಕಿ ಹೊಡಿಬೇಕು. ಹೋಲಿ ಬಿಡಿ ಸರ್, ಹೆಂಗ ಬದುಕತಿ ಸರ್. ಅಚ್ಚಿ ಹೋಗ ಸ್ಪಾಟ್ಗೆ. ಹ್ಞೂ ಸರ್. ಅಲ್ಲಿ ಗಲಾಟೆ ಆಗೋ ಚಾನ್ಸಸ್ ಇದೆ. ಪೊಲೀಸ್ ಹಾಕಿ ಪರಿಸ್ಥಿತಿನ ಕಂಟ್ರೋಲ್ ತಗೋ. ಆ ಮಣಿ ಹೆಣದಿಂದ ಮೆರವಣಿಗೆ ಅರೇಂಜ್ ಆಗ್ತಿದೆ, ಅದನ್ನ ಅವಾಯ್ಡ್ ಮಾಡು. ಅವನೇನ್ ಮಹಾತ್ಮ ಅಲ್ಲ. ನೋಡು, ಇನ್ ಮುಂದೆ ಏನೇ ಅನಾಹುತ ಆದ್ರೂ ಅದಕ್ಕೆ ನೀನ್ ರೆಸ್ಪಾನ್ಸಿಬಲ್, ಜ್ಞಾಪಕ ಇರ್ಲಿ. ಹಾಗೆ ಹೊಟ್ಟೆಗೆ ತಿನ್ನೋದು ಅನ್ನ, ಅದು ಜ್ಞಾಪಕ ಇರ್ಲಿ. ಹೋಗು. ಸರ್ ಕಾಫಿ ಟೀ ತಗೊಳ್ಳಿಲ್ಲ ಅಚ್ಚಿ, ಹೋಗ. ಸರ್ ಲೇ ಗೌಡ ತಗೊಳ್ಳ. ನಾಚಿಕೆ ಇಲ್ದಿರೋನು. ಏಯ್ ಬುಡ್ಡ, ಬಾರ ಆಚೆ ಬಾರು. ಏಯ್ ಮುದ್ಕ, ನಾನೇನಾದ್ರು ನಿನ್ ಮಗಳನ್ನ ಕರೆದಿದ್ದೇನ? ನಾನೇನ್ ಶೋಕಿಂಗ್ ಮಾಡ್ತಾ ಇಲ್ಲಮ್ಮ, ಬಿಸ್ನೆಸ್. ಒಂದೊಂದ್ ತಲೆ ಮೇಲೆ ಲಕ್ಷ ಸುರಿದಿದ್ದೀನಿ. ಇದೇ ಲಾಸ್ಟ್ ವಾರ್ನಿಂಗು. ನಿನ್ ಮಗಳಿಗೆ ಹೇಳ್ಬಿಡು, ಸೈಲೆಂಟ್ ಆಗಿದ್ರೆ ಸೇಫು, ಇಲ್ಲಾಂದ್ರೆ ರೇಪೆ. ಏನ್ ಸತ್ಯವಾದ ಸಾವಿತ್ರಿ ಇವಳು. ಏನಮ್ಮ ಇದೆಲ್ಲ? ಅಲ್ಲಪ್ಪ, ಆ ಪಾರ್ಲರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟೆ. ಇದೆಲ್ಲ ಬೇಕಿತ್ತ ನಮಗೆ? ಹಲೋ ಕಂಟ್ರೋಲ್ ರೂಮ್. ACP ಹರಿಶ್ಚಂದ್ರ ಅವ್ರ ನಂಬರ್ ಕೊಡ್ತೀರಾ? ಎಲ್ಲ ಫೈಲ್ಸ್ ಕರೆಕ್ಟ್ ಇದೆಲ್ಲ? ಇದೆ ಸರ್. ಕೊಡಿ, ಸೈನ್ ಮಾಡ್ತೀನಿ. ಕೊಟ್ಟೆ ಸರ್. ಹಲೋ ಸರ್, ನಾನಿವತ್ತು ಬೆಳಗ್ಗೆ ನಿಮ್ಮನ್ನ ಮೀಟ್ ಮಾಡಿದ್ದೆ. ಅದೇ ಖರ್ಚೀಫು, ಸ್ಟೇಷನ್ನು. ಹೇಳಿ. ಸರ್, ನಾನು ಇವತ್ತೊಂದು ಕಂಪ್ಲೇಂಟ್ ಕೊಟ್ಟೆ, ಆದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ಳೋದು ಬಿಟ್ಟು ಪಂಡಿತನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೌದು ಸರ್, ಆ ಪಂಡಿತ್ ನಮ್ಮ ಮನೆ ಮೇಲೆ ಕಲ್ಲಿಸ್ತು ವಾರ್ನಿಂಗ್ ಕೊಟ್ಟಿದ್ದಾನೆ. ಬರ್ತೀವಿ ಸರ್. ಕಂಪ್ಲೇಂಟ್ ಕೊಟ್ಟು ತಪ್ಪು ಮಾಡಿದೆ ಅಂತ ಭಯ ಆಗ್ತಾ ಇದೆ ಸರ್. ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ನಿಮ್ಮ ಹೆಸರು? ಜ್ಯೋತಿ. ಹಾ. ಸರ್ ಸರ್ ಯಾಕೆ ಸರ್ ಇಷ್ಟು ಬೇಗ ನಮ್ಮ ಆಸ್ಪತ್ರೆ ಬೋರ್ ಆಯ್ತಾ? ಬೋರ್ ಏನಿಲ್ಲಮ್ಮ, ಇಲ್ಲಿಯವಳು ಈ ತರ ಮಲ್ಕೊಂಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದ ಮೇಲೆ ಅಲ್ಲಿರೋ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿದ್ದ್ಬಿಡುತ್ತಲ್ಲ, ಅದಕ್ಕೆ. ಆಹಾ, ನಾನ್ ಮಲಗ್ದಾಗ್ಲೆಲ್ಲ ನೀವೇ ಕೆಲಸ ಮಾಡೋರ್ ತರ ಮಾತಾಡ್ತಾ ಇದ್ದೀವಿ. ಇವ್ರ ಮಾತ್ ನಂಬೇಡಮ್ಮ. ಹೊತ್ತೊತ್ತಿಗೆ ನಾನ್ ಮಾಡಿ ಹಾಕಿರೋದಕ್ಕೇನೆ ನೋಡು, ತಿಂದು ಹೇಗ್ ಒಳ್ಳೆ ಟೊಮೆಟೊ ಇದ್ದಾಗಿದ್ದಾರೆ. ಚೆನ್ನಾಗಿದೆ ನಿಮ್ ಜಗಳ. ಮನೇಲೂ ಹೀಗೆ ಇರ್ತೀರಾ? ಬೇರೆ ದಾರಿನೇ ಇಲ್ಲಮ್ಮ. ಮೊಮ್ಮಕ್ಕಳ ಜೊತೆಗೆ ಆಡ್ಬೇಕಾದ ವಯಸ್ಸಲ್ಲಿ ನಮಗ್ ನಾವೇ ಮಕ್ಕಳಾಗ್ಬಿಟ್ಟಿದೀವಿ. ಸರ್, ಹರೀಶ್ ಅವರು ನಿಮ್ ಜೊತೆನೇ ಇದಾರಾ? ಅವನ್ ಜ್ಯೋತಿ ಜೊತೆಲಿ ಅವಂದೇ ಆದ ಮನೇಲಿದ್ದಾನೆ. ಜ್ಯೋತಿ ಅಂದ್ರೆ ಅವರು? ಇಲ್ಲಮ್ಮ, ಅವಳು ಬದುಕಿಲ್ಲ. ಆದ್ರೆ ಅವಳು ಸತ್ತಿದ್ದಾಳೆ ಅಂತ ಒಪ್ಕೊಳ್ಳೋದಕ್ಕೆ ಇವನ್ ತಯಾರಿಲ್ಲ. ಅವನ್ ಕರ್ತವ್ಯ ನಿಷ್ಠೇನೆ ಅವನ್ ಬಾಳ್ನ ಹಾಳು ಮಾಡ್ಬಿಡ್ತಮ್ಮ. ಸರ್, ಅವ್ರು 18 ಜನ ಕ್ರಿಮಿನಲ್ಸ್ನ ಕೊಂದಿದಾರಂತೆ. ಹೌದಮ್ಮ, ಕ್ರಿಮಿನಲ್ಸ್ನ ನೋಡಿದ್ರೆ ಅವನಿಗೇನಾಗುತ್ತೋ, ಆ ಕೋಪ ಎಲ್ಲಿಂದ ಉಕ್ಕು ಬರುತ್ತೋ, ಯಾರನ್ನು ಎದುರು ಹಾಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡೋನಲ್ಲ. ಮನಸ್ಸನ್ನ ಕಲ್ಲು ಬಂಡೆ ಮಾಡ್ಕೊಂಡು ಬಿಡ್ತಾನೆ. ಆದ್ರೆ ಮನುಷ್ಯ ತುಂಬಾ ಒಳ್ಳೆಯವನು. ಮಾತಿನಲ್ಲಿ ಮೋಸ ಇಲ್ಲ, ಮನಸ್ಸಿನಲ್ಲಿ ವಿಷ ಇಲ್ಲ. ಅವನಿಗೆ ಹತ್ರ ಆದವರಿಗೆ ಮಾತ್ರ ಅವನ ಎದೆಯಲ್ಲಿ ಉರಿಯೋ ಬೆಂಕಿ ಕಾಣುತ್ತೆ. ಸರ್, ಅವ್ರನ್ನ ಕರ್ಕೊಂಡ್ಬಂದು 1 ವಾರ ನನ್ನ ಹತ್ರ ಬಿಡಿ. ಅವ್ರ ಕೋಪ ಎಲ್ಲ ಕರ್ಗೋ ಹಾಗೆ ನಾನ್ ಟ್ರೀಟ್ಮೆಂಟ್ ಕೊಡ್ತೀನಿ. ಅಮ್ಮ, ಯು ಟೇಕ್ ಕೇರ್. ನಾನು ಆಮೇಲೆ ಬರ್ತೀನಿ. ತಗೊಳ್ಳಿ. ತಗೊಳ್ಳಿ, ಈ ಔಷಧಿ ತಗೊಂಬನ್ನಿ. ಎಲ್ಲಿ ಸಿಗುತ್ತೆ? ಇಲ್ಲೇ ಪಕ್ಕದ ಕಾಂಪ್ಲೆಕ್ಸ್ ಅಲ್ಲಿ. ಅದೆಲ್ಲಿದೆ? ಗೊತ್ತಿಲ್ವಾ? ತೋರಿಸ್ತಾನೆ ಗೊತ್ತಾಗೋದು. ಬನ್ನಿ, ತೋರಿಸ್ತೀನಿ. ನಿಮ್ ಡ್ಯೂಟಿ? ಹಾ, ನೋ ಪ್ರಾಬ್ಲಮ್. ಬನ್ನಿ. ಅತ್ತೆ ಮೆಡಿಸಿನ್ಸ್ ತಗೊಂಡ್ಬರ್ತೀನಿ. ಇದು ರೀಲಾ ರಿಯಲ್ಲ? ಮೆಡಿಕಲ್ ಪ್ರೊಫೆಷನ್ ರೆಸ್ಪಾನ್ಸಿಬಲ್ ಪ್ರೊಫೆಷನ್. ಹಾಗೆಲ್ಲ ರೀಲ್ ಬಿಡಕ್ಕಾಗಲ್ಲ. ಮತ್ತೆ ಆಗ್ಲಿ ರೀಲ್ ಬಿಡ್ತಾ ಇದ್ರಿ, ಟ್ರೀಟ್ಮೆಂಟ್ ಕೊಟ್ಟು ಕೋಪ ಕರೆಸ್ತೀನಿ ಅಂತ. ಅಡ್ಮಿಟ್ ಆಗಿ ಆಮೇಲೆ ತೋರಿಸ್ತೀನಿ. ಪರವಾಗಿಲ್ರಿ, ಒಂಥರ ಮಾತಾಡ್ತೀರಾ. ಲೂಸ್ ತರಾನಾ? ಹಾಗೆ ಅನ್ಕೋಬಹುದು. ನೋ, ಐ ವಾಸ್ ಜಸ್ಟ್ ಜೋಕಿಂಗ್. ಯು ಆರ್ ವೆರಿ ಇನ್ನಸೆಂಟ್. ಥ್ಯಾಂಕ್ಸ್.
ಎಕ್ಸ್ಕ್ಯೂಸ್ ಮೀ. ಹಲೋ, ಶಬ್ಬೀರ್ ಖಾನ್. ಕ್ಯಾ ಬದರ್, ಇಷ್ಟು ಬೇಗ ಮರ್ತು ಬಿಟ್ಟ? ಜರಾ ನಿನ್ ಬೀವಿದು ತಿಥಿಗ್ ಜ್ಞಾಪಿಸ್ಕೋ. ಹಾ ಸಮಾಧಾನ. ಪಕ್ಕದಲ್ಲಿರೋ ಚೌಕ್ರಿ ಗಾಬರಿ ಆಗ್ಬಿಡ್ತಾಳೆ. ಯಾರವಳು? ಏಯ್, ನಿಂಗೆ ನೀ ಕಾಲ್ ಮಾಡಕ್ಕೆ ಶಬ್ಬೀರ್ ಭಾಯ್ ಇಂಡಿಯಾಗೆ ಬರ್ತಾ ಇದ್ದಾನೆ. ಬಾರೋ ನಿನ್ನ ಏನ್ ಹಗಲು ರಾತ್ರಿ ನಿನ್ಗೋಸ್ಕರ ಕಣೋ ಉಸಿರಿಡ್ಕೊಂಡು ಕಾಯ್ತಾ ಇರೋದು. ನನ್ ಮಗ ನನ್ನ ಕೈ ಸಿಕ್ಕೋ, ಸೀಳ್ ತರ ಕುತ್ತಿಗೆಲ್ಲ ಸೀಳಿ ರಕ್ತ ಕುಡಿದು ಬಿಡ್ತೀನಿ. ಚರ್ಬಿ ಚೂರು ಕಮ್ಮಿ ಆಗಿಲ್ಲ. ಇನ್ನೊಂದು ವಾರ ತಡ್ಕೊಮ್ಮ, ಕಾವೇರಿಲಿ ಬೂದಿ ತೇಲಕ್ಕೆ ಎಲ್ಲ ಏರ್ಪಾಟ್ ಮಾಡ್ತೀನಿ. ನನ್ ಮಗನೇ, ಗಂಡ್ಸಾಗಿದ್ರೆ ಮುಂದೆ ನಿಂತು ಮಾತಾಡೋ, ಹಿಂದೆ ನಿಂತು ಗುಂಡಾಡ್ಸೋದಿಲ್ಲ ಕಣೋ. ಮುಖಕ್ಕೆ ಮುಖ ಕೊಡ್ಬೇಕು, ಕೈ ಮಿಲಾಯಿಸ್ಬೇಕು, ಅದು ಗಂಡಸ್ತನ. ಕೂಲ್ ಗಂಡುಗಲೇ ಕೂಲ್. ಈ ನಿನ್ನ ಮರ್ದಾನಿಗಿನ ನಾನು ಬರ್ತೀನಲ್ಲ, ಆವತ್ತು ತೋರ್ಸು. ಆದಷ್ಟು ಜಲ್ದಿ ಮೀಟ್ ಮಾಡೋಣ, ಫೇಸ್ ಟು ಫೇಸ್. ಇಡ ಫೋನ್ ನ ಮಗನೇ. ಬಾಸ್ಟರ್ಡ್, ಬ್ಲಡಿ ಸ್ವೈನ್, ಸಿಕ್ತಿ ನನ್ನ ಕೈಗೆ ಕತ್ತರಿಸಾಕ್ಬಿಡ್ತೀನಿ ಮಗನ್ನ. Bastard! Bloody swine! ಸಿಕ್ತಿ ನನ್ನ ಕೈಗೆ. ಏನ್ ಸಲ್ವಾ, ಇವತ್ತು ಹಗಲೊತ್ತೆ ಬಂದ್ಬಿಟ್ಟಿದ್ಯಾ? ಊಟ ಮಾಡ್ತೀಯಾ? ತಿಸ್ಕೊಮ್ಮ, ಒಂದು 90 ಹಾಕು. ನಾನ್ ಮಕ್ಕಳ್ರ ಹಗಲೊತ್ತೆ ಎಣ್ಣೆ ಹಾಕ್ಸಿ ಹೊಗ್ಯಾಕ ಸ್ಕೆಚ್ ಆಗ್ತಾ ಇದ್ರ ನಂಗೆ. ಏ ಸಲ್ವಾ, ನೆಟ್ಟಿಗೆ ಮಾತಾಡೋದ್ ಕಲ್ತ್ಕೋ. ನಾನ್ ನಿನ್ ಜೊತೆ ಇದ್ದೀನಿ ಅಂತ ನನ್ನ ತಮ್ಮಂದಿರು ನಿಂಗ್ ಮರ್ಯಾದೆ ಕೊಡೋದು. ನೀನ್ ಹಿಂಗ್ ಮೆಂಟ್ಲಂಗ್ ಆಡಿದ್ರೆ ಅದೆಲ್ಲ ಸಹಿಸ್ಕೊಳಕ್ ಅವ್ರು ಗಾಂಧಿ ಹುಡುಗರಲ್ಲ, ನಿನ್ ಕಸಬ್ನವ್ರೆ. ಅಂದ್ರೆ ಈ ನನ್ ಮಕ್ಳಿಗೆ ನಾನು ಹೆದರ್ಬೇಕಾ? ಹೆದರ್ಕೊಂಡ್ ಬದುಕು ಅಂತ ಹೇಳ್ತಿಲ್ಲ, ನಮ್ಮನ್ನ ಎದುರಿಸ್ಬೇಡ. ನೀನ್ ನಿಗರ್ದ್ರೆ ನಮಗೂ ನಿಗರಕ್ ಬರ್ತದೆ. ಏನಾಗಿದೆ ನಿಂಗೆ ಇವತ್ತು? ಟೆನ್ಷನ್. ಅದೇನ್ ಟೆನ್ಷನ್ ಅಂತ ಬಗಳು. ನಮ್ ತಮ್ದಿರ್ನ ಸಾಯಿಸಿದ ACP ಸಿಕ್ಕಿದ್ದ, ಶೂಟ್ ಪಣ್ಣೆ, ಜಸ್ಟ್ ಮಿಸ್. ಅಷ್ಟೇನಾ? ಅಯ್ಯ ನಿನ್ನ ಅದಕ್ಕೆ ಯಾಕಂಗ ಆಡ್ತೀಯ? ಅವನೆಲ್ಲ ಅವನೇ ಅಂತೇಳು, ಅವನ ಏನ್ ಒಂದ್ ಏಟ್ಗೆ ಅವ್ನ್ ಮುಗಿಸ್ ಬಂದ್ಬಿಡ್ತೀನಿ. ನನ್ ಮಕ್ಕಳ್ರ ಅದ್ಯಾವ್ದೋ ಕೋಳಿ ಕುಯ್ಯೋ ಚಾಕು ತಗೊಂಡು ಕೈಲಿ ಹಾಕ್ದವ್ರು ಕತ್ ಕುಯ್ದಂಗಲ್ಲಮ್ಮ ಕೇಸಿದು. ಅವೇ ಕಲ್ಲು ಬಂಡೆ ಇದ್ದಂಗೆ, ಅಷ್ಟು ಈಸಿಯ ಸಾಯಲ್ಲ. ಅವನ್ನ ಮದ್ದಿಟ್ಟೆ ಹೊಡಿಸ್ಬೇಕು. ಬಿಟ್ಟಾಕ್ರ. ನಿಕ್ ಬೇಜಾರಮ್ರ? ಲೇಟ್ ಮಾಮ. ಮಚ್ಚ ಪರ ಒಂದ್ ಫುಲ್ ಬಾಟ್ಲ್ ಎತ್ಕೊಂಬ, ಎಲ್ಲ ಒಟ್ಟಿಗೆ ಒಕ್ಕಂದು ಗುಂಡ ಹಾಕೋಣ. ಗೋಲಿ ಮಾರೋ ಭೇಜೆ ಬೈ, ಶಬ್ಬೀರ್ ಇಂಡಿಯಾ ಆ ಗಯಾ. ನೋಡಿ, ನಾನ್ ನಿಮ್ಮನ್ನ ಇಲ್ಲಿ ಕರೆಸಿರೋದು ಯಾವ ಜಾಕ್ಪಾಟ್ ವಿಷಯ ಮಾತಾಡಕ್ಕೂ ಅಲ್ಲ. 1 ವರ್ಷದಲ್ಲಿ ನಿಮಗೆ ಎಷ್ಟು ವರ್ಕ್ ಕೊಟ್ಟೆ? ಒಂದು ವರ್ಕೌಟ್ ಆಗಿಲ್ಲ. ಯಾಕೆ? ಆ ಬಿಲ್ಡರ್ ಬಸವರಾಜಗೆ ಡುಮ್ ಅನ್ಸಿದ್ರೆ ಕೋಟ್ಯಾಂತರ ರೂಪಾಯಿ ಸಿಕ್ಕಿರೋದು. ಶಿವಾನಿ ಆಶ್ರಮ ಬ್ಲಾಸ್ಟ್ ಆಗಿ ಅಟ್ಲೀಸ್ಟ್ 10 ಜನ ಫಾರಿನ್ ಭಕ್ತರಿಗೆ ಸಮಾಧಿಗೆ ಸೇರಿಸ್ಬಿಟ್ಟಿದ್ರೆ ನನ್ನ ಖಜಾನೆ ತುಂಬ ತುಳ್ಕಿರೋದು. ತಿರುಪತಿಗೆ ಹೋಗ್ತಿ CM ಸೀದಾ ಸ್ವರ್ಗಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ರೆ ದೊರೆ ತರ ಮೆರಿತಾ ಇದ್ದೆ. ನಿಮ್ಮನ್ನ ನಂಬ್ಕೊಂಡು ಎಲ್ಲ ಫೇಲ್ಯೂರ್. ಹೇಳ್ರಯ್ಯ ಯಾಕೆ? ಅರೆ ಭಾಯ್, ಕರ್ನಾಟಕನಲ್ಲಿ ಕಾಕಿ ಕದ್ರು ಬಹುತ್ ಖಡಕ್ ಆಗೈತೆ ಬಾಯ್. ನಾವು ಕೈ ಎತ್ತಿದ್ರೆ ಅವರು ಗನ್ನೆತ್ತಾರೆ, ನಾವು ಬಾಯಿ ಬಿಟ್ರೆ ಅವರು ನಮ್ಮ ಬಾಯಿಗೆ ಮಣ್ಣು ಹಾಕ್ತಾರೆ. ಕಣ್ಣಿಟ್ರು ಅಂದ್ರೆ ಮುಗೀತು, ತಗಲಾಕೊಂಡೊಂದ್ ಸತ್ತ. ಮೊದ್ಲಂಗಲ್ಲ ಬಾಯಿಗ. ಯಾಕೆ ಸುತ್ತಿ ಬಳಸಿ ಮಾತು? ಆ ಹರೀಶ ಬದುಕಿರೋವರೆಗೂ ನಾವೆಲ್ಲ ಗಂಡಸ್ರು ಅಂತ ಒಪ್ಕೊಳಕ್ ರೆಡಿ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿ. ಆ ಅನುಭವ ನಿಮ್ಗೆ ಆಗೈತಲ್ಲ ಬಾಯ್. ನಮ್ ತಮ್ಮ ಸಾಯಿಸಿದ ತಕ್ಷಣ ಅವ್ನು ಕಿಲಾಡಿ ಆಗ್ಬಿಟ್ಟಿಲ್ಲ, ನಾವ್ ಅಡ್ಡಾಡಿ ಆಗ್ಬಿಟ್ಟಿಲ್ಲ.
ಗುಲ್ಡು ನಾ ವೀಕ್ ಆದಷ್ಟು ದುಶ್ಮನ್ ಸ್ಟ್ರಾಂಗ್ ಆಗ್ತಾನೆ. ಆದ್ರೆ ಬಾಯ್ ಅವನು ಯಾವಾಗ್ಲೂ ಸ್ಟ್ರಾಂಗೇ. ಹಟ್ ದಂಧೆ ಮಾಡೋರು ಸಾಯಾಕಿದ್ರಿರ್ತಾರ. ವಂಡರ್ ವಂಡರ್ ನನ್ನ ಮಗ ಅವನು. ಎಂಥ ಕಿರಾತಕರು ನೀವು, ನಿಮಗೆ ಈ ಲೆವೆಲ್ ಅಲ್ಲಿ ಭಯ ಇಕ್ಕವನೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಓಕೆ, ಅವನ ವಿಷಯ ನಂಗೆ ಬಿಟ್ಬಿಡಿ. ಅವನ್ಗೆ ಸಾಯಿಸೋ ಜವಾಬ್ದಾರಿ ನಂದು. ಭಾಯ್, ಹರೀಶನ್ ಕತೆ ನೀವು ಮುಗಿಸ್ತೀರಾ? ಅಲ್ಲ, ಈ ಟೈಮ್ನಲ್ಲಿ ನೀವು ಯಾರ ಕಣ್ಗಾದ್ರೂ ಬೀಳೋದು ಡೇಂಜರ್ ಅಲ್ವಾ? ಹೌದು, ಡೇಂಜರ್. ಅದಕ್ಕೆ ನಾನು ಸೀನಿಗೆ ಬರ್ತಾ ಇಲ್ಲ. ಆ ಕಾಂಪ್ಲೆಕ್ಸ್ ನಲ್ಲಿ ಹರೀಶ್ನ ಅಟ್ಯಾಕ್ ಮಾಡಿದ್ನಲ್ಲ, ಆ ಹುಡುಗಾಗೆ ಕೊಡಿ, ಡಿಫರೆಂಟ್ ಸ್ಕೆಚ್ಗೆ ರೆಡಿ ಮಾಡ್ತೀನಿ. ಯಾರು ಬಾಯ್? ಆ ಸೆಲ್ವನ? ತೂ, ಅವನೊಬ್ಬ ಜುಟ್ಟು ರೌಡಿ ಬಾಯ್. ಆದ್ರೂ ಹರೀಶ್ನಂತ ಹುಲಿ ಮೇಲ್ ಜಿದ್ದಿಗೆ ಬಿದ್ಲಾಡಕ್ ಮಾಡ್ತಾವನಲ್ಲ. ಅರೆ ಬಾಯ್, ಅವನು ರಾಬ್ರಿ ಹುಡ್ಗ, ಮತ್ತೀ ನನ್ ಮಗ. ಅವನ್ನೇನಾದ್ರು ನಮ್ ಗ್ಯಾಂಗ್ ನಲ್ಲಿ ಹಾಕೊಂಡ್ಬಿಟ್ರೆ ನಮ್ ಗ್ಯಾಂಗ್ ನೆಲ್ಲ ಖರಾಬ್ ಮಾಡಿ ಹಾಕ್ಬಿಡ್ತಾನೆ ಅಷ್ಟೇ. ಅದೇ ಅವನ್ಗೆ ಇಲ್ಲಿ ಕರೆಸ್ತಾ ಇರೋದು ನನ್ನ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಕೊಡೋಕೆ ಅಲ್ಲ. ಅವ್ನು ನಂಗೆ ಕೂದ್ಲು ಸಮಾನ. ಕೂದ್ಲು ಕಿತ್ತು ಬೆಟ್ಟಕ್ಕೆ ಹಾಕೋದು. ಬಂದ್ರೆ ಬೆಟ್ಟ, ಹೋದ್ರೆ ಕೂದ್ಲು. ಬಾಯ್, ಇನ್ನು ಎಂತೆಂತ ಐಡಿಯಾ ಇಟ್ಟಿದ್ರಿ ನಿಮ್ ತಲೆಯಲ್ಲಿ? ಅದನ್ನೆಲ್ಲ ಒಂದೇ ಸಲ ನಿಂಗೆ ಹೇಳ್ಬಿಟ್ರೆ, ಬಾಯ್ ಜಾಗನಲ್ಲಿ ನೀನಿರ್ತೀಯ, ಕೂದಲು ಜಾಗನಲ್ಲಿ ನಾನಿರ್ತೀನಿ. ಕರ್ಸಿ ಸೆಲ್ವನ್ನ. ಆಫೀಸರ್ಸ್, ದಿಸ್ ಇಸ್ ಅ ವೆರಿ ಸೆನ್ಸಿಟಿವ್ ಮೂವ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಯಾಕೆಂದ್ರೆ ಶಬ್ಬೀರ್ ಬೆಂಗಳೂರಿನಲ್ಲೇ ಇದ್ದಾನೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ. ಅವನಿಂದ ಅನಾಹುತ ಸಂಭವಿಸೋದಕ್ಕೆ ಮುಂಚೆ ಅದನ್ನ ತಡಿಬೇಕು. ಆ ಜವಾಬ್ದಾರಿ ನಮ್ಮ ಇಲಾಖೆ ಮೇಲಿದೆ. ಅದಕ್ಕೆ ಅಂತ ನಮ್ಮ ಇಲಾಖೆ ಒಂದು ಸ್ಕ್ವಾಡ್ ಅನ್ನ ರಚನೆ ಮಾಡಿದೆ. ಆ ಸ್ಕ್ವಾಡ್ಗೆ ಆಯ್ಕೆ ಆಗಿರೋ ಅಧಿಕಾರಿಗಳು ಈ ಕ್ಷಣದಿಂದಾನೇ ಹೊಸ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಡಿಸಿಪಿ ಮಿಸ್ಟರ್ ಪೂರ್ಣಚಂದ್ರ is selected to lead this operation. It's my privilege, sir. ಇವ್ರ ಜೊತೆ ACP ಅಲೋಕ್ ಕುಮಾರ್, ACP ನವೀನ್ ಕೃಷ್ಣ, SP ಸೈಯದ್ ಹೊಸ್ಕೆರೆ, DYSP ಮಹಾಪಾರ್ಥ, CPI ಅಂಜನಪ್ಪ, CPI ಕುಮಾರಾಚಾರಿ, ಸಬ್ ಇನ್ಸ್ಪೆಕ್ಟರ್ಗಳಾದ ವೈರಮತ್ತು ಚಿನ್ನಸ್ವಾಮಿ, ಹೆಡ್ ಕಾನ್ಸ್ಟೇಬಲ್ಗಳಾದ ಈಶ್ವರ್ ಸಿಂಗ್ ಮತ್ತು ಜಿಯಾವುಲ್ ಹಕ್, ಕಾನ್ಸ್ಟೇಬಲ್ಗಳಾದ ಅಜಿತ್ ಗಂಗಪ್ಪ, ಶಫಿ ಅಹಮದ್ ಮತ್ತು ಕೃಷ್ಣೇಗೌಡ ಇವರೆಲ್ಲ ಇದ್ದಾರೆ. ಮಿಸ್ಟರ್ ಪೂರ್ಣಚಂದ್ರ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಫೀಸರ್ಸ್, ಶಬ್ಬೀರ್ ತಂಡದಿಂದ ಯಾವುದೇ ಕ್ಷಣದಲ್ಲಿ ಅಪಾಯ ಒದಗಬಹುದು. ಸೊ ಕೆಲವು ಅಧಿಕಾರಿಗಳ ಪೋಸ್ಟಿಂಗ್ಸು ಶಫಲ್ ಆಗಿದೆ. ಆ ಬದಲಾವಣೆ ಈ ರೀತಿ ಇದೆ. ಎಕ್ಸ್ಕ್ಯೂಸ್ ಮಿ ಸರ್, ಶಬೀರ್ ಖಾನ್ ಹಿಡಿಯೋದಕ್ಕೆ ಸ್ಕ್ವಾಡ್ನ ರಚಿಸಿ ಆ ಟೀಮ್ನಿಂದ ನನ್ನ ಹೊರಗಿಡೋದಕ್ಕೆ ಕಾರಣ ಏನು ಸರ್? ಸ್ಕ್ವಾಡ್ನ ರಚನೆ ಮಾಡೋದು ಹೈಯರ್ ಅಫಿಷಿಯಲ್ಸು. ಗೃಹ ಖಾತೆಯಲ್ಲಿ ದೊಡ್ಡವರೆಲ್ಲ ಮೀಟಿಂಗ್ ಮಾಡಿ ಡಿಸಿಷನ್ ತಗೋತಾರೆ. ಹೇಳಿ ಸರ್, ನನ್ನ ಸರ್ವಿಸ್ನಲ್ಲಿ ಯಾವುದಾದ್ರೂ ಬ್ಲ್ಯಾಕ್ ಮಾರ್ಕ್ ಇದೆಯಾ? ಆನ್ ಡ್ಯೂಟಿ ನಾನು ಯಾವತ್ತಾದ್ರೂ ಸೋತಿದ್ದೀನಾ? ಡಿಪಾರ್ಟ್ಮೆಂಟ್ ವಹಿಸಿರೋ ಜವಾಬ್ದಾರಿಲಿ ಯಾವುದಾದ್ರೂ ಇನ್ಕಂಪ್ಲೀಟ್ ಇದೆಯಾ? ಏನು ತಪ್ಪು ಮಾಡಿದ್ದೀನಿ ನಾನು? ರಾತ್ರಿ ಹಗಲು ಅಂತ ನೋಡದೆ ಡ್ಯೂಟಿ ಮಾಡಿದ ತಪ್ಪ? ನನ್ನ ಪ್ರಾಣನೇ ಪಣಕ್ಕಿಟ್ಟು ಕ್ರಿಮಿನಲ್ಸ್ಗಳನ್ನ ಬೇಟಾಡಿದ ತಪ್ಪ? ಆ ಕ್ರಿಮಿನಲ್ಸ್ಗಳ ತಲೆಗೆ ಪೊಲೀಸ್ನವ್ರಿಗೂ ತಾಕತ್ತಿದಿರೋ ಸತ್ಯನ ತುಂಬಿಸಿದ ತಪ್ಪ? ಅಥವಾ ಇದೇ ಪೊಲೀಸ್ನವ್ರ ನಿರ್ಲಕ್ಷ್ಯದಿಂದ ನನ್ನ ಸಂಸಾರ ನಾಶ ಮಾಡ್ಕೊಂಡಲ್ಲ, ಅದು ತಪ್ಪ? ಹಾಗೆಲ್ಲ ಹೋಗಿದ್ರು ಸರ್ ಈ ದೊಡ್ಡ? ಯಾಕೆ ಎಕ್ಸೈಟ್ ಆಗ್ತೀರಾ? ನಿಮ್ಗೆ ಇಲಾಖೆ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ನಾವು ಹೇಳ್ಕೊಡ್ಬೇಕಾ? ಇಟ್ಸ್ ಅನ್ ಆರ್ಡರ್. ಅದಕ್ಕೆ ನಾವು ತಲೆ ಬಾಗಲೇಬೇಕು. ಸಾಕು ಸರ್, ಈ ಕಣ್ಣರ್ಸೋ ಉತ್ತರಗಳು ನನ್ನ ಒಳಗುಳಿತರ ಬೆಂಕಿನ ಆರ್ಸಕ್ಕಾಗಲ್ಲ. ಆದ್ರೆ ಆ ಬೆಂಕಿ ಅಮಾಯಕರನ್ನ ಸುಡಬಾರ್ದಲ್ವಾ? ನಿಮ್ಮನ್ನ ಸ್ಕ್ವಾಡ್ ತಗೊಂಡ್ರೆ ಏನ್ ಮಾಡ್ತೀರಾ ಹೇಳಿ? ಶಬ್ಬೀರ್ ಮೇಲೆ ರಿವೈಜ್ ತೊಗೊಳೋದಕ್ಕೆ ಮುನ್ನುಗ್ತೀರಾ. ಆ ಮೂಡಲ್ಲಿ ನಿಮ್ಗೆ ಬೇರೆ ಯಾರು ಕಾಣೋದಿಲ್ಲ. ಆ ದ್ವೇಷಕ್ಕೆ ಇನ್ನೋಸೆಂಟ್ಸ್ ಬಲಿಯಾಗೋ ಸಂದರ್ಭ ಬಂದರೂ ಬರಬಹುದು. ಅದನ್ನೆಲ್ಲ ಚರ್ಚೆ ಮಾಡಿನೇ ನಿಮ್ಮನ್ನು ಸ್ಕ್ವಾಡ್ ತಗೋಬಾರ್ದು ಅಂತ ನಾವು ಡಿಸೈಡ್ ಮಾಡಿದ್ದು. ಗೊತ್ತಾಯ್ತು ಬಿಡಿ ಸರ್. ಒಟ್ಟಾಗಿ ಶಬೀರ್ ಖಾನ್ಗೆ ಏನೂ ಆಗ್ಬಾರ್ದು. ಆ ನನ್ನ ಮಗ ಯಾರ ಮನೆ ಬೇಕಾದ್ರೂ ಹಾಳು ಮಾಡ್ಬೋದು, ಯಾರನ್ನ ಬೇಕಾದ್ರೂ ಸಾಯಿಸ್ಬೋದು, ಸೇಫ್ ಆಗಿ ದುಬೈಗೆ ಹೋಗಿ ಸೇರ್ಕೋಬಹುದು, ಅಷ್ಟೇ ತಾನೇ? ಮಿಸ್ಟರ್ ಹರೀಶ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೀವು ಸ್ಕ್ವಾಡ್ ಅಲ್ಲಿ ಇದ್ರೆ ಶಬ್ಬೀರ್ ಸಿಕ್ಬಿಡ್ತಾನ? ಮಿಗ್ದಲ್ಲ ಕೆಲಸಕ್ಕೆ ಬರ್ದವ್ರ? ದೇ ಆರ್ ಆಲ್ಸೋ ಬ್ರೇವ್ ಅಂಡ್ ಪ್ರಾಂಪ್ಟ್. ನೆನಪಿರ್ಲಿ. ನಾನು ಇಲ್ಲ ಅಂತ ಹೇಳಿಲ್ಲ ಸರ್. ಆದ್ರೆ ಆ ಶಬೀರ್ ಮೇಲೆ ನನಗೊಂದು ಉರಿ ಇದೆಯಲ್ಲ, ಅದಿನ್ಯಾರಿಗೂ ಇರಕ್ ಸಾಧ್ಯ ಇಲ್ಲ. ನಾನು ಅವನ ಬಗ್ಗೆ ಕಲೆಕ್ಟ್ ಮಾಡೋಷ್ಟು ಇನ್ಫಾರ್ಮೇಶನ್ ಬೇರೆ ಯಾರು ಕಲೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಹರೀಶ್, ಪ್ಲೀಸ್ ಟೇಕ್ ಮೈ ಸಜೆಷನ್. ನೀವು ಸ್ವಲ್ಪ ದಿನ ಲೀವ್ ತಗೊಳ್ಳಿ. ನೀವು ಹೀಗೆ ಮಾತಾಡ್ತಾ ಇದ್ರೆ ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇನ್ನು ನನಗೆ ಕೆಲಸ ಇರೋಕೆ ಆಸೆ ಇಲ್ಲ ಸರ್. ಪರ್ಮನೆಂಟ್ ಆಗಿ ಲೀವ್ ಸ್ಯಾಂಕ್ಷನ್ ಮಾಡ್ಬಿಡಿ, ಎಲ್ಲಾದ್ರೂ ತೊಲಗಿ ಹೋಗ್ತೀನಿ. ಅವಸರ ಆವೇಶದಲ್ಲಿ ನಿರ್ಧಾರ ತಗೊಳ್ಳೋದು ತಪ್ಪು. ಯಾವುದಕ್ಕೂ ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ. ಸದ್ಯಕ್ಕೆ ನಿಮ್ಮ ಆಂಟಿ ರೋಡಿ ಸ್ಕ್ವಾಡನ್ನ ಡಿಸಾಲ್ವ್ ಮಾಡಿದ್ದೀನಿ. ಹೊಸ ಪೋಸ್ಟಿಂಗ್ ಆಗೋವರೆಗೂ ಪ್ಲೀಸ್ ಸರೆಂಡರ್ ಯುವರ್ ಸರ್ವಿಸ್ ಯು ಅಲ್ವಾ ರೈಟ್ ನಾವ್ ಪ್ಲೀಸ್. ಥ್ಯಾಂಕ್ ಯು ಸರ್. ಬಾಯ್ ಸೆಲ್ವಾ. ಹಲೋ ಸೆಲ್ವಾ. ನಮಸ್ಕಾರಣ್ಣ. ಕೂತ್ಕೋ ಸೆಲ್ವಾ. ಪರವಾಗಿಲ್ಲಣ್ಣ. ನೋಡ್ ಸೆಲ್ವಾ, ನನ್ನ ಜೊತೆನಲ್ಲಿರೋರ್ಗೆ ನಾನು ಕೆಲ್ಸಗಾರರ ಥರ ನೋಡೋದೇ ಇಲ್ಲ. ನನ್ನ ದೋಸ್ತ್ ಥರ ನೋಡ್ತೀನಿ. ನನ್ನ ದುಶ್ಮನ್ಗೆ ದುಶ್ಮನ್ ನೀನು ಅಂದಮೇಲೆ ನನ್ನ ದೋಸ್ತಾನೆ. ಅಣ್ಣ,
ನಿಮ್ಮನ್ನ ನೋಡೋದೇ ಒಂದು ದೊಡ್ಡ ಪುಣ್ಯ ಅನ್ಕೊಂಡಿದ್ದೆ ಅಂತದ್ರಲ್ಲಿ ನೀವು ನನ್ನ ದೋಸ್ತಿ ಮಾಡ್ಕೊಳ್ತೀನಿ ಅಂತ ಇದ್ದೀರಾ. ಇದೇನೋ ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಾ ಇಲ್ಲ ಅಣ್ಣ. ಅಷ್ಟಕ್ಕೆ ಖುಷಿ ಆಗ್ಬಿಟ್ಟ. ಅವತ್ ನೀನಿಟ್ ಗುರಿ ಇನ್ನೂ ಶಾರ್ಪ್ ಆಗಿ ಆ ಹರೀಶ್ ಏನಾರು ಎಗರ್ಬಿಟ್ಟಿದ್ರೆ ನಿಂಗೆ ಯಾವ ಲೆವೆಲ್ಗೆ ಟಾಪ್ಗೆ ಏರಿಸ್ತಾ ಇದ್ದೆ ಅಂತ ಯೋಚನೆ ಮಾಡು. ಯಾಕಮ್ಮ ಏನ್ ಮಾಡ್ಬಿಟ್ಟೆ? ಬ್ಯಾಟಿ ಮಣ್ಣ ಜಸ್ಟ್ ಮಿಸ್ ಇಲ್ಲ ಅಂದ್ರೆ ಅವನ್ನ ಹೋಗ್ಲಿ ಬಿಟ್ಟಾಕ್ ನೋಡೋ, ಅವತ್ತಿನ ಹತ್ರ ಇದ್ದಿದ್ದು ಒಂದು ತಗಡು ಪಿಸ್ತೂಲು, ಇವತ್ ನಾನಿದ್ದೀನಿ AK-47 ಬೇಕಾದ್ರೂ ಕೊಡ್ತೀನಿ. ಅವನ್ಗೆ ಉಡಾಯಿಸ್ತ್ಯಾ? ಅಣ್ಣ ನಿಮ್ ಸಾತಿದ್ರೆ ಅವ್ನ ತಲೆ ತಗೊಂಬಂದ್ ನಿಮ್ ಪಾದ ಬಿಸಾಕ್ತೀನಿ ಅಣ್ಣ. ಅಣ್ಣ ಒಂದೇ ಒಂದು ರಿಕ್ವೆಸ್ಟ್, ನನ್ನ ಮಿಸ್ಸಸ್ನ ಅವ್ರ ಬ್ರದರ್ಸ್ನ ಪೊಲೀಸರು ಎತ್ತಾಕೊಂಡು ಹೋಗ್ಬಿಟ್ಟವ್ರೆ, ನೀವು ಸ್ವಲ್ಪ ಬಿಡ್ಸ್ಕೊಟ್ರೆ ನೀವೇನ್ ಹೇಳಿದ್ರೆ ಎಲ್ಲ ಮಾಡ್ತೀನಿ ಅಣ್ಣ. ಅಷ್ಟೇ ತಾನೆ? ಡನ್. ಓಕೆ ಸಲ್ವಾ, ಚಲ್ ಕಾಮ್ ಕರ್. ಕರೆ ಬಾಯ್. ಸಲ್ವಾಗೆ ಏನ್ ಬೇಕು ಎಲ್ಲ ಅರೇಂಜ್ ಮಾಡಿ ಕಳ್ಸು. ಓಕೆ ಬಾಯ್. ಸಲ್ವಾ ಅಣ್ಣ ಬರ್ತೀನಿ ಅಣ್ಣ. ಚಲ್. ನೋಡ್ದ ನಾರಾಯಣ, ಹರೀಶನ್ ತಲೆಗೆ ಏನು ಬೆಲೆ ಕಟ್ದ ಅಂತ. ಎಲ್ಲ ಮಡಿಕೊಂಡವ್ನ ಸೆಂಟಿಮೆಂಟ್. ಅದಕ್ಕೆ ನಾನು ಇವನ್ಗೆ ಕೂದ್ಲು ಅಂದಿದ್ದು. ಅದರಲ್ಲಿ ಬಂದ ಆಲ್ಕಟ್ಟಿ ಗಿರಿಯಪ್ಪ ಬಂದು ಕಾಯ್ತಾ ಇದ್ರು ಬಾಯ್. ಗಿರಿಯಪ್ಪ ಬಾಯ್, ಈ ಸತಿ ಎಷ್ಟು ದಿನ ಟೂರು? ನಿಮ್ಮವ್ರ ಹೆಂಗ್ ಗೆಸ್ ಮಾಡೋರೆ? ಅವ್ರ ಹುಡುಗರು ನಿನ್ನ ಮುಗಿಸ್ಬಿಡ್ಬೇಕು ಅಂತ ಹೊಸ ಟೀಮ್ ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ. ಹೌದಾ? ಆದ್ರೆ ನೀನ್ ತಗಲಾಕಂಬೇಕಲ್ಲ. ಯಾರು? ಯಮದೂತ? ಆ ಹರಿಶ್ಚಂದ್ರನ? ಎಂಟ್ರಿನೇ ಇಲ್ಲ. ಈ ಸರಿ ಹೊಸ ಟೀಮು. ಅವನ್ ಜೀವ ಇಲಾಖೆಗೆ ಇಂಪಾರ್ಟೆಂಟು ಅಂತ ಅವನ್ನ ಸ್ಕ್ವಾಡಿಂದ ಹೊರಗಾಕ್ಬಿಟ್ಟವ್ರೆ. ಅಯ್ಯಯ್ಯೋ, ಅದು ಉರ್ಕೊಂಡ ಮೊನ್ನೆ ಮೀಟಿಂಗ್ ಅಲ್ಲಿ CP ಸಾಹೇಬ್ರಿಗೆ ಎಲ್ಲಾರ ಮುಂದೆ ಎಕ್ಕಿಳಿದು ಬಿಡದ. ಭಾರಿ ಮೆರಿತಾವನ್ ಬಾಯ್, ಭಾರಿ ಮೆರಿತಾವನೆ. ಮೇರಿಲಿ ಬಿಡುಗಿರಿಯಪ್ಪ, ಇನ್ನಾಕೆ ದಿನ ಒಂದು ಮನೆ ಮುಂದೆ ಬೆಳ್ಳಿ ಹೋಗಿ ಹೇಳ್ಸಕ್ಕೆ ಎಲ್ಲ ಅರೇಂಜ್ಮೆಂಟ್ ನಡೀತೈತೆ. ಮೊದ್ಲ ಕೆಲಸ ಮಾಡೋದಂದೆ ಅವನ ಅವಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ತಗೋತೀಯ? ಡಿಪಾರ್ಟ್ಮೆಂಟ್ ನಲ್ಲಿ ನೀನೇನು ಗುಣಿಸಾಗಿಲ್ಲ ತಾನೆ? ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಗಿರಿಯಪ್ಪ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅಂತ ಅವ್ರು ಅನ್ಕೊಂಡ್ಬಿಟ್ಟವ್ರೆ. ಹಂಗ ಮೇಂಟೈನ್ ಮಾಡಿದೀನಿ ಗುರು. ಬೇರೆ ಏನ್ ಇನ್ಫಾರ್ಮೇಶನ್? ಫೋನ್ ಟಚ್ ಅಲ್ಲಿ ಇರ್ತೀಯಲ್ವಾ, ಮೆಸೇಜ್ಗಳು ಕೊಡ್ತಾ ಇರ್ತೀನಿ. ಮುನೀರ್ ಬಾಯ್, ಅಣ್ಣಗೆ ಮಾತಾಡ್ಸ್ ಕಳ್ಸು. ಬೆಳಗ್ಗೆ ನೀನು COD ಆಫೀಸ್ಗೆ ಹೋಗಪ್ಪ, ಅಲ್ಲಿ ಫೈಲ್ ಕೊಡ್ತಾರೆ. ಸರಿ, ಗಾಡಿ ತೆಗಿ. ನಡಿಯ. ನೀವ್ ಹೇಳ್ದಂಗೆ ಹರೀಶನ್ ಹುಡುಗನ್ನ ಹಿಡ್ದಾಕೊಂಡ್ವಿ. ಎಲ್ಲ ಬಾಯ್ ಬಿಟ್ರು ನಾನು ಮಾಡ್ಕೊಳ್ರು. ಹರೀಶ ಕಮಿಷನರ್ ಜೊತೆ ಕಿರಿಕ್ ಮಾಡ್ಕೊಂಡು ಕೆಲಸ ಬಿಟ್ಮೇಲೆ ಈ ಊರಲ್ಲೇ ಇಲ್ವಂತೆ. ಈಗ ಅವನು ಮಂಗ್ಳೂರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟವನಂತೆ. ಅಣ್ಣ ಅವ್ನು ಸಖತ್ ಡೇಂಜರ್ ಪಾರ್ಟಿ. ಎಲ್ಲೇ ಇದ್ರು ಸೈಲೆಂಟ್ ಟಚ್ ಸ್ಕೀಮ್ಗಳಾಗ್ತಾ ಇರ್ತಾನೆ. ನಾವು ಹುಷಾರಾಗಿರ್ಬೇಕು. ಹಾಯ್ ಅಂಕಲ್. ಪಾಪು ಏನಿಲ್ಲಿ? ಮಮ್ಮಿ. ನೀವು ಮಂದಾಕಿನಿ ತಾನೆ? ಮಂದಾಕಿನಿ ಆಗಿದ್ದೆ, ಈಗ ಝೀನತ್ ಖಾನ್ ಆಗಿದ್ದೀನಿ. ನಿಜ ಹೇಳಿ, ಈ ಮಗು ಬ್ಯಾಂಗ್ಳೂರ್ ಬೋರ್ಡಿಂಗ್ ಸ್ಕೂಲಲ್ಲಿ ಇತ್ತು ತಾನೆ? ಹೌದು. ನನ್ನ ಮಗ ಹೀಗೆ ಇದ್ದಿದ್ದಕ್ಕೇನೋ ಈ ಮಗು ನನ್ನ ಮರೆಯೋಕ್ಕಾಗ್ತಿಲ್ಲ. ಅದಕ್ಕೆ ಫಾದರ್ ಹತ್ರ ಅಡ್ರೆಸ್ ತಗೊಂಡು ಮಗು ನೋಡೋಣ ಅಂತ ಇಲ್ಲಿವರೆಗೂ ಬಂದೆ. ಸುಳ್ಳು ಹೇಳ್ಬೇಡಿ ಸರ್, ಪ್ಲೀಸ್. ಅರೆ, ಇದ್ರಲ್ಲಿ ಸುಳ್ಳೇನು ಬಂತು? ಸರ್, ನಾನು ಸಿಕ್ಕಾಬಟ್ಟೆ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ. ನೀವಿಲ್ಲಿ ಯಾಕೆ ಬಂದಿದ್ದೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಇನ್ವೆಸ್ಟಿಗೇಷನ್ ಶುರು ಮಾಡಿ. ಸಾರಿ, ನಾ ಅಧಿಕಾರನೆಲ್ಲ ಕಳ್ಕೊಂಡಿದ್ದೀನಿ. ನೀವು ಕೇಳದೆ ಹೋದರೂ ನಾನು ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಹೇಳಲೇಬೇಕು. ಊದ್ಬತ್ತಿ ಹೊಸೋಳ್ ಮಗಳು ಸರ್ ನಾನು. ಜಸ್ಟ್ ಬಿಕಾಸ್ ಆಫ್ ದಿಸ್ ಬ್ಯೂಟಿ ಇಡೀ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನೇ ಈ ಬೆರಳಲ್ಲಿ ತಿರುಗಿಸ್ತೆ. ರೋಡಲ್ಲಿ ಭಿಕ್ಷೆ ಬೇಡೋನಿಂದ ಹಿಡಿದು ಮಲ್ಟಿ ಮಿಲಿಯನೇರ್ಗಳವರೆಗೂ ಲಕ್ಷಾಂತರ ಜನ ನಂಗೆ ಆಸೆ ಬಿದ್ರು. ಒಂದು ಕಡೆ ದುಡ್ಡು, ಇನ್ನೊಂದು ಕಡೆ ಕೀರ್ತಿ, ಇವನ್ನೆಲ್ಲ ಹೆಂಗೆ ಉಳಿಸ್ಕೊಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದ್ದೆ. ಆ ಟೈಮ್ನಲ್ಲಿ ಆ ಶಬ್ಬೀರ್ ಖಾನ್ ಕಣ್ಣು ನನ್ನ ಮೇಲೆ ಬಿತ್ತು ಸರ್. ಅವನನ್ನು ಲಿಟ್ರಲಿ ಲಾಕ್ ಮಾಡಿಬಿಟ್ಟ. ಸಾಯ್ದೇ ಇರಲಿ ಅಂತ ಈ ಮಗುನ್ ಬೇರೆ ಕೊಟ್ಟ. ನಾನಿಲ್ಲಿ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಸರ್. ಫಸ್ಟ್ ಆಫ್ ಆಲ್, ನಿಮ್ಗೆ ಇಷ್ಟ ಇಲ್ದಿರೋ ಬದುಕನ್ನ ಬಲವಂತವಾಗಿ ಬದುಕ್ತಾ ಇರೋದೇ ತಪ್ಪು. ಸರ್, ಇಲ್ಲಿಂದ ಆಚೆ ಬಂದರೆ ನಾನು ನನ್ನ ಮಗು ಇಬ್ಬರು ಉಳಿಯಲ್ಲ. ಯಾಕೆ? ನಿಮ್ನ ಉಳ್ಸಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಲ್ವಾ?
ನೀವು ನನ್ನ ಗಂಡನಿಂದ ಉಳಿಸ್ಬೋದು, ಆದ್ರೆ ಈ ಸೊಸೈಟಿಯಿಂದ ಉಳಿಸ್ತೀರಾ? ಈ ಮೀಡಿಯಾದವ್ರು ಕೊಡೋ ಟಾರ್ಚರಿಂದ ಉಳಿಸ್ತೀರಾ? ಇವಳಿಂತೋನ್ ಹೆಂಡತಿ, ಇವನಿಂತೋನ್ ಮಗ ಅಂತ ಜೀವನ ಪೂರ್ತಿ ಚುಚ್ಚಿ ಚುಚ್ಚಿ ನಮ್ಮನ್ನ ಕಿತ್ತು ತಿನ್ಬಿಡ್ತಾರೆ. ಇದು ನಾನೊಬ್ಬಳು ಗೋಳಲ್ಲ ಬಿಡಿ ಸರ್. ನನ್ನಂತ ಎಷ್ಟೋ ಜನ ಹೀರೋಯಿನ್ಸು, ಮಾಡೆಲ್ಸು ಇವತ್ತು ಅಂಡರ್ವರ್ಲ್ಡ್ ಡಾನ್ಗಳಿಗೆ ಕೀಪ್ಗಳಾಗಿ ಬದುಕ್ತಾ ಇದ್ದಾರೆ. ಆ ಡಾನ್ಗಳು ಮಾಡೋ ಮೊದಲನೇ ಕೆಲಸನೇ ನಮಗೂ ಪ್ರಪಂಚಕ್ಕೂ ಮಧ್ಯೆ ಸಂಬಂಧ ಕಡ್ದು ಹಾಕೋದು. ಆಮೇಲೆ ಜೀವನ ಪೂರ್ತಿ ನಾವು ಈ ಥರ ಕತ್ಲೇಲೇ ಸಾಯ್ಬೇಕಾಗತ್ತೆ. ಎಷ್ಟು ದಿವಸ ಅಂತ ಹೀಗೆ ಕತ್ತಿ ಮೇಲೆ ನಡ್ಕೊಂಡು ಬರ್ತೀರಾ? ಗೊತ್ತಿಲ್ಲ ಸರ್. ಒಂದಲ್ಲ ಒಂದಿನ ನನ್ನ ಗಂಡನೂ ಒಳ್ಳೆಯವನಾಗ್ತಾನೆ ಅನ್ನೋ ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ಆ ನಂಬಿಕೆ ನಾಶ ಆಗ್ತದೆ. ಹೌದು ಸರ್, ನೀವು ಬಂದಿರೋದೇ ಶಬ್ಬೀರ್ ಹೆಣ ಬೀಳ್ಸೋಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡಲಿ, ಅವ್ನು ನನ್ನ ಗಂಡ. ಬೇಡೋ ಯೋಗ್ಯತೆ ಇಲ್ದಿದ್ರು ಬೇಡ್ತಾ ಇದ್ದೀನಿ. ಪ್ಲೀಸ್ ಅವನ್ನ ಕೊಲ್ಬೇಡಿ ಸರ್. ಇಲ್ಲ ಮಂದಾಕಿನಿ, ಅದು ಬದುಕಿರ್ಬೇಕಾದ ಬಾಡಿ ಅಲ್ಲ. ಸರ್, ನೀವು ಒಪ್ಪಿದ್ರೆ ನಾನು ಅವನ ಹತ್ರ ಮಾತಾಡ್ತೀನಿ, ಸರೆಂಡರ್ ಮಾಡಿಸ್ತೀನಿ. ಜೀವ ತೆಗೆಯೋದೊಂದು ಬಿಟ್ಟು ಇನ್ಯಾವ ಶಿಕ್ಷೆ ಬೇಕಾದರೂ ಕೊಡಿ. ನನ್ನ ಲೈಫ್ ಅಂತೂ ಸ್ಕ್ರ್ಯಾಪ್ ಆಗೋಯ್ತು. ಆದರೆ ಈ ಮಗು ಫ್ಯೂಚರ್ ಬಗ್ಗೆ ಏನಾದರೂ ಯೋಚನೆ ಮಾಡಬೇಕಲ್ವಾ? ಈಗ ನನ್ನ ಮಗುವಿನ ಭವಿಷ್ಯ ನಿಮ್ಮ ಕೈಲಿದೆ ಸರ್. ಅಮೀರ್, ಅಂಕಲ್ ಬುಲಾ ರहे जा. ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಿ ಅಂತ ಕೇಳಿದ್ದೆ. ಇವತ್ತು ಕಣ್ಣಾರೆ ನೋಡಿ. ಈ ಮಗು ಮೇಲಾಣೆ ನಂಗೇನು ಗೊತ್ತಿಲ್ಲ. ಬಿಲೀವ್ ಮೀ ಸರ್. ಫೋನ್ ಅವನ್ಗೆ ಕೊಡೆ ಫೋನ್ ಅವನ್ಗೆ. ಹಲೋ, ಕ್ಯಾ ಬಲ್ವಾನ್, ನೋಡ್ದ ಹುಲಿ ನಂಗಿಲಿ ಮಾಡಿ ಫೋನ್ಗೆ ಹಾಕ್ಬಿಟ್ಟೆ ಅಂತ. ಇದು ಶಬ್ಬೀರ್ ತಾಕತ್ತು. ಹಂಗೆ ಸ್ವಲ್ಪ ಆಚೆಗೆ ನೋಡು. ಓಯ್, ಸುಮ್ಮನೆ ಹುಚ್ಚು ಚಾಗಾಡ್ಬೇಡ. ನನ್ನ ಜೊತೆ ನಿನ್ ಹೆಂಡತಿ ಮಗುಯಿದ್ದಾರೆ ನೋಡು. ಎಲ್ಲಿಗೆ ಬರ್ಬೇಕು ಹೇಳು, ಅಲ್ಲಿಗೆ ಬರ್ತೀನಿ. ಅನ್ಯವಾಗಿ ಯೂರಲ್ಲಿ ಯಾಕೆ ಸಾಯ್ತೀಯ? ಅಂತ ಹೇಳ್ತೀನ ಊರಲ್ಲಿ ಮಡಗಿದ್ದೇನೆ. ಅಂಗ್ಲೆಕ್ ಹಾಕಿದ್ರೆ ನಾನು ಕೊಟ್ಟಿರೋ ಮಕ್ಕಳಿಗೆ ಒಂದು ಸ್ಕೂಲ್ ಕಟ್ಟಿಸ್ಬೇಕಾಗ್ತದೆ. ನಂಗೆ ನೀನ್ ಬೇಕು. ನೀನ್ ಕಿಲಾಡಿ ಬಿಟ್ರೆ ಸಿಕ್ಕಲ್ಲ. ಮನುಷ್ಯನೇನೋ ನೀನು, ನಂಗೆ ಮೋಸ ಮಾಡ್ತೀಯ. ನಿನ್ಗೋಸ್ಕರ ಏನೆಲ್ಲ ಮಾಡ್ಲಿಲ್ಲ ನಾನು. ಹರಾಮ್ ಘೋರ್ ಥೂ. ಇಲ್ಲ ಸರ್, ನನ್ನ ಕತೆ ಮುಗೀತು. ನನ್ನ ಮಗುನ ಉಳಿಸಿ ಪ್ಲೀಸ್. ಕೈ ಮುಗಿತೀನಿ, ನನ್ನ ಮಗುನ ಕಾಪಾಡಿ.
ಅವ್ನು ಸತ್ತೋಗಿರೋದು ಗ್ಯಾರಂಟಿ ತಾನೆ? ಕಣಿ ಕೇಳು, ಪೂರಾ ಮನೆನೇ ಬ್ಲಾಸ್ಟ್. ನೀನೆಂತ ರಕ್ತ ಬೀಜಾಸುರ ಅಂತ ನನ್ ಗೊತ್ತಮ್ಮ. ನೀನು ಇಷ್ಟು ಬೇಗ ಸಾಯ್ತೀಯ? ಡೈ ತಲೆವಾ, ಇಪ್ಪ ವೆಕ್ವೆಂಡ ಅವನಕ್ಕೆ ವೆಟ್. ಲೈ ಕೇಳಿಸ್ಕೊ, ಈಗ ನಾನು ಮನ್ಸು ಮಾಡಿದ್ರು ನೀನ್ ನಿಗರ್ಕೊಳಕ್ 3 ಸೆಕೆಂಡ್ ಸಾಕು. ನೀನು ರೈಟ್ ಹೇಳ್ಬಿಟ್ರೆ ನಿನ್ ವಂಶನ ನಿರ್ವಂಶ ಮಾಡಿದೆ ಅನ್ನೋ ಪಾಪ ನನಗೆ ಸುತ್ತಕೊಳ್ಳುತ್ತೆ ಅಂತ ಫೀಲ್ ಮಾಡ್ತಾ ಇದೀನಿ. ಸುಮ್ನೆ ಶಬೀರ್ ಖಾನ್ ಅಡ್ಡ ತೋರಿಸು, ಬಿಟ್ ಕಳಿಸ್ತೀನಿ. ಪ್ರಾಣ ಹೋದ್ರು ನಾನಂತ ಚಮಚ ಕೆಲಸ ಮಾಡಲ್ಲ. ಬಾಯಿ ನಂಗೆ ದೇವ್ರಿದ್ದಂಗೆ. ಆಯ್ತು, ಸ್ವಂತ ಹೆಂಡತಿನೇ ಬಾಂಬಾಗಿ ಸಾಯಿಸಿದವನು ದೇವ್ರ ನಿನಗೆ? ನೀನ್ ಸ್ವಲ್ಪ ಏಮಾರ್ದ್ರು ನಿನ್ ಹೆಂಡತಿಗೂ ಒಂದ್ ಮನೆ ಮಾಡ್ಕೊಟ್ಟು ಅವಳು ಉಟ್ಕೊಂಡ್ಬಿಡ್ತಾನೆ. ಕತ್ತು ಸಾಕ್ಬಿಡ್ತೀನಿ. ಅಷ್ಟೆಲ್ಲ ಬೇಡ, ಸುಮ್ನೆ ಸಾಥ್ ಕೊಟ್ಟು ಪ್ರಾಣ ಉಳಿಸ್ಕೊ. ಹೇಳ ಲೇ. ನಾಸಿಕ್ ಪೋರ್ಟ್ ಅಲ್ಲಿ ಇದ್ದಾನೆ. ನೋಡು, ತಿರುಗಿ ನೋಡ್ಬೇಡ. ಹಲೋ ಸರ್. ಹೇಳಿ ಹರೀಶ್. ಸರ್, ನಾವು ಮಾಡಿರೋ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿದೆ. ಶಬೀರ್ ಖಾನ್ ಅಡ್ಡ ಗೊತ್ತಾಯ್ತು. ವೆರಿ ಗುಡ್. ಹಾ, ನೀವು ಅನುಮಾನ ಪಟ್ಟಿದ್ದು ನಿಜ ಆಗಿದೆ ಹರೀಶ್. ಆ ಶಬೀರ್ ಖಾನ್ ತಲೆ ಹಿಡಿತಾ ಇದ್ದವರು ನಮ್ಮ ಡಿಪಾರ್ಟ್ಮೆಂಟ್ನವರೇ. ನಮ್ಮ SI ಗಿರಿಯಪ್ಪ ಸಿಕ್ಕಾಕೊಂಡಿದ್ದಾನೆ. ಆವತ್ತು ಶಬೀರ್ ಖಾನ್ ನಮ್ಮ ಕೈ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡೋದು ನೀವು. ತುಂಬ ಡೇಂಜರಸ್ ವಿಷಯಗಳನ್ನು ಬಾಯ್ಬಿಡ್ತಾ ಇದ್ದಾನೆ ಹರೀಶ್. ಇಡೀ ಅಂಡರ್ ವರ್ಲ್ಡ್ ನಿಮ್ಮ ಸಾವಿನ ಸುದ್ದಿ ಕೇಳೋ ಕಾಯ್ತಾ ಇದೆ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ಈ ಊರಿಗೆ ಉಳಿಗಾಲ ಇಲ್ಲ. ಡೋಂಟ್ ವರಿ ಸರ್, ಪಾಪಿ ಚಿರಾಯು. ನನಗಷ್ಟು ಬೇಗ ಸಾವಿಲ್ಲ. ಮತ್ತೆ ಫೋನ್ ಮಾಡ್ತೀನಿ. ಯಾಕೋ ಎಲ್ಲೇದಿಯಾ? ಓಡ್ಲಿಲ್ವಾ? ಅರೆಸ್ಟ್ ಮಾಡ್ಬಿಡಿ ಗುರು. ಈ ತರ ಓಡಾಕ್ಬಿಟ್ಟು ಎಷ್ಟು ಜನ ನೋಡ್ದಾಕಿಲ್ಲ ನೀವು. ನೀನ್ ಓಡಿದ್ರು ಹೊಡಿತಾ ಇದ್ದೆ, ಈಗ್ಲೂ ಹೊಡಿತೀನಿ. ಮನುಷ್ಯನ ನೀನು? ರಾಕ್ಷಸ ಅಂತ ಊರಿಗೆ ಗೊತ್ತು. ದೇಶನಲ್ಲಿ ಎಷ್ಟು ಜನ ಆಫೀಸರ್ಗಳು ನಾಲ್ಕು ಮೂಳೆ ಕಚ್ಕೊಂಡ್ಬಿದ್ದಿಲ್ಲ. ನಿಂದೇನಲ್ಲ ಎಕ್ಸ್ಟ್ರಾ ಕಾನ್ಸಲಿ. ನನ್ನ ಅರೆಸ್ಟ್ ಮಾಡ್ತೀಯಾ? ನನ್ನ? ನೀನೇನ್ ಜೇಮ್ಸ್ ಬಾಂಡಾ? ತಮ್ಮದು ಬುದಿನ್ ತಿಪ್ಪೆಗೆ ಸಿರಿ ಎಂದಲ್ಲ. ಈಗ ಈಗ
ಈಗ ಅಲ್ಲೋಡು, ನಿನ್ ಹೆಂಡತಿ ಮಗ ಇಬ್ರು ಬಾ ಬಾ ಅಂತ ಕರಿತಾವ್ರೆ, ಅಲ್ಲಿಗೆ ಕಳಿಸ್ತೀನಿ ನಿನ್ನ. Yay!